ಸೊ ಹಾಯ್ ಆಸ್ಪಿರೆಂಟ್ಸ್, ಎಲ್ರು ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಹೇಗ್ ಪ್ರಿಪೇರ್ ಆಗ್ತಿದ್ದೀರಾ? ಇಂಗ್ಲಿಷ್ ಕ್ಲಾಸಸ್ ಎಲ್ಲ ಹೇಗ್ ಅನಿಸ್ತಿದೆ? ಚೆನ್ನಾಗಿ ಅರ್ಥ ಆಗ್ತಿದ್ಯಾ? ಮಾಡ್ತಿರೋದು ಹೆಲ್ಪ್ಫುಲ್ ಆಗ್ತಿದ್ಯಾ? ಯಾಕಂದ್ರೆ ನಿಮ್ಗೆ ಹೆಲ್ಪ್ಫುಲ್ ಆದ್ರೇನೆ ಇಟ್ ವಿಲ್ ಬಿ ಏನಂತಾರೆ, ಇಟ್ ವಿಲ್ ಬಿ ಮೋರ್ ದನ್ ಅನಫ್ ಅಲ್ವಾ? ಸೊ ನಿಮ್ಗೋಸ್ಕರ ಮಾಡ್ತಿರೋದು, ನಿಮಗೆ ಅರ್ಥ ಆಗ್ಬೇಕು, ನಿಮ್ಗೆ ಈಸಿ ಆಗ್ಬೇಕು, ಜೊತೆಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕು. ಓಕೆನಾ? ಅದು ಮೇನ್ ಉದ್ದೇಶ. ಇಂಗ್ಲಿಷ್ ಕ್ಲಾಸಸ್ ನನಗೆ ಅನ್ಸ್ದಂಗೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ, ಮ್ಯಾಮ್ ಚೆನ್ನಾಗಿ ಅರ್ಥ ಆಗ್ತಿದೆ, ಕನ್ನಡ ಗ್ರಾಮರ್ ಚೆನ್ನಾಗಿದೆ, ಕನ್ನಡ ಕ್ಲಾಸಸ್ಗಳನ್ನ ಕಂಟಿನ್ಯೂ ಮಾಡಿ, ಟ್ರಿಕ್ಸ್ ಅಂಡ್ ಟಿಪ್ಸ್ ಎಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ. ಸೊ ನೀವು ನಿಮ್ಮ ಸಜೆಷನ್ಗಳನ್ನ ದಯವಿಟ್ಟು ಶೇರ್ ಮಾಡಿ. ಓಕೆನಾ? ನಿಮ್ಮ ಸಜೆಷನ್ಗಳು ಆಕ್ಚುಲಿ ನನಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ನನ್ನ ಆಸ್ಪಿರೆಂಟ್ಸ್ ಗಳಿಗೆ ಓಕೆ ಈ ತರ ಫೀಲ್ ಆಗ್ತಿದೆ, ಇದು ಚೆನ್ನಾಗ್ ಅನಿಸ್ತಿದೆ, ಈ ತರ ಮಾಡಿದ್ರೆ ಅರ್ಥ ಆಗ್ತಿದೆ, ಇದು ನನಗೆ ಅರ್ಥ ಆಗುತ್ತೆ. ಸೊ ದಟ್ ನಿಮ್ ಸಜೆಷನ್ಗಳನ್ನ ನಾನು ಕನ್ಸಿಡರ್ ಮಾಡಿ ನಾನು ಇನ್ನ ಬೆಟರ್ ಆಗಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಾ ಸುಮ್ಮನೆ ಹೇಳ್ಕೊಂಡು ಹೋಗೋದಕ್ಕಾಗಲ್ಲ ಅಲ್ವಾ? ನನಗ್ ಗೊತ್ತಿರೋದಿಷ್ಟೇ ನಾನು ಹಿಂಗೆ ಹೇಳೋದು, ಆಗಲ್ಲ. ಯಾಕಂದ್ರೆ ನಾನು ನಿಮ್ಗೋಸ್ಕರ ಹೇಳ್ಕೊಡ್ತಿದ್ದೀನಿ. ಸೊ ನಿಮಗೋಸ್ಕರ ಹೇಳ್ಕೊಡುವಾಗ ನಿಮಗ್ ಅದು ಅರ್ಥ ಆಗ್ಬೇಕು, ನಿಮಗ್ ಅದು ಈಸಿ ಅನ್ನಿಸ್ಬೇಕು. ಈಗ ಯಾರ್ದೋ ಒಬ್ರು ಕ್ಲಾಸ್ ನೋಡಿ ಗಂಟುಗಟ್ಲೆ ನೋಟ್ಸ್ ಮಾಡ್ಕೊಂಡು ಮತ್ತೆ ಅದನ್ನ ರಿವಿಷನ್ ಮಾಡಿ ಮತ್ತೆ ತಲೆಗೆ ಹೋಗಲ್ಲ. ಇಷ್ಟೆಲ್ಲ ಕಾಂಪ್ಲಿಕೇಟ್ ಬೇಡ. ಸಮಥಿಂಗ್ ಒಂದ್ ಕ್ಲಾಸ್ ನೋಡಿದ ತಕ್ಷಣ ಒಂದ್ ಸಣ್ಣ ಶಾರ್ಟ್ ನೋಟ್, ನನ್ನ ಫೈನಲ್ ಉದ್ದೇಶ ಏನು ಅಂದ್ರೆ ಒಂದ್ ಕ್ಲಾಸ್ ನೋಡಿದ ತಕ್ಷಣ ಒಂದು ಸ್ಮಾಲ್ ಶಾರ್ಟ್ ನೋಟ್ಸ್ ಗಳನ್ನ ಮಾಡ್ಕೊಂಡ್ಬಿಟ್ಟು ಜಸ್ಟ್ ರಿವಿಷನ್ ಅಷ್ಟೇ. ಈಸಿಯಾಗಿ ಅದೊಂದು ಟ್ರಿಕ್ಸ್ ಗಳು ಮೈಂಡ್ ಅಲ್ಲಿ ಕುತ್ಕೊಬೇಕು. ಎಕ್ಸಾಮ್ ಹಾಲ್ ಅಲ್ಲಿ ನಮ್ಗೆ ಈಸಿಯಾಗಿ ನೆನ್ಪು ಬರ್ಬೇಕು. ಇದು ನನಗೆ ಕ್ಲಾಸ್ ಮಾಡುವಂತ ಉದ್ದೇಶ. ಓಕೆನಾ? ಮೇ ಬಿ ನಾನು ತುಂಬಾ ಬೆಸ್ಟ್ ಆಗಿ ಕೊಡೋದಕ್ಕಾಗಿಲ್ಲ ಅಂದ್ರೆ ಐ ಆಮ್ ಟ್ರೈಯಿಂಗ್ ಟು ಗಿವ್ ಬೆಸ್ಟ್. ಓಕೆನಾ? ನಾನು ನಿಮಗೆ ಎಷ್ಟು ಟ್ರೈ ಮಾಡ್ತಿದ್ದೀನಿ ಅಂದ್ರೆ ಅಷ್ಟು ಬೆಸ್ಟ್ ಕೊಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಬಟ್ ನಾನು ಬೆಸ್ಟ್ ಕೊಡ್ಬೇಕಂದ್ರೆ ನೀವ್ ನನ್ ಜೊತೆ ಇರ್ಬೇಕು. ನನಗೆ ಹೇಳಿದ್ನಲ್ಲ, ಕೆಲವೊಂದು ನನಗೂ ಕೂಡ ಗೈಡೆನ್ಸ್ ಬೇಕಾಗುತ್ತೆ. ಓಕೆನಾ? ಐ ಆಮ್ ನಾಟ್ ಸೇಯಿಂಗ್ ದಟ್ ಐ ಆಮ್ ಪರ್ಫೆಕ್ಟ್. ನಾನ್ ಪರ್ಫೆಕ್ಟ್ ಅಂತ ನಾ ಹೇಳ್ತಿಲ್ಲ. ನನಗೂ ಗೊತ್ತಿಲ್ಲ, ನನಗೂ ತುಂಬಾ ವಿಷಯಗಳು ಗೊತ್ತಿಲ್ಲ, ನಾನು ತುಂಬಾ ತಿಳ್ಕೊಬೇಕು. ಬಟ್ ನೀವ್ ನನ್ ಜೊತೆ ಇರೋದ್ರಿಂದ ನಾನು ತುಂಬಾ ತಿಳ್ಕೊಂತೀನಿ. ಓಕೆ, ನನ್ನ ಜೊತೆ ನನ್ನ ಕ್ಲಾಸ್ ನೋಡ್ತಿರೋರ್ಗೆ, ನನ್ನ ಆಸ್ಪಿರೆಂಟ್ಸ್ ಗಳಿಗೆ ಓಕೆ ಅವರು ಇದನ್ನ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಈ ತರ ಕ್ಲಾಸಸ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಇಲ್ಲ ಕ್ಲಾಸುಗಳು ಚೆನ್ನಾಗಿ ನಡೀತಿದೆ, ನನ್ನ ಕ್ಲಾಸ್ ಗಳಿಂದ ಬೆನಿಫಿಟ್ ಪಡ್ಕೊಂತಿದ್ದಾರೆ, ಈ ತರ ನನಗೂ ಗೊತ್ತಾದಾಗ ನೆಕ್ಸ್ಟ್ ಡೇ ನಿಮ್ ಮುಂದೆ ಕುತ್ಕೊಂಡು ವಿಡಿಯೋ ಮಾಡುವಾಗ ನನಗೆ ತುಂಬಾನೇ ಹ್ಯಾಪಿ ಆಗಿರುತ್ತೆ ಅಂಡ್ ಫುಲ್ ಎನರ್ಜೆಟಿಕ್ ಆಗಿ ನಾನು ನಿಮಗೆ ಕ್ಲಾಸ್ ಕೊಡೋದಕ್ಕೆ ನನಗೆ ಸಾಧ್ಯ ಆಗುತ್ತೆ. ಸೊ ಇದು ನನ್ನ ಉದ್ದೇಶ. ಬಟ್ ಡೋಂಟ್ ವೆರಿ, ಐ ವಿಲ್ ಪ್ರಾಮಿಸ್, ಐ ವಿಲ್ ಗಿವ್ ದ ಬೆಸ್ಟ್. ಓಕೆನಾ? ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ. ಈಗ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ನನಗೆ ಬೆಳಗಿಂದ ಸಂಜೆ ತನಕ ಫುಲ್ ಕೆಲಸ ಇರುತ್ತೆ. ನಾನು ಅಲ್ಲಿಂದ ನನಗೆ ಒಂದ್ ಸ್ವಲ್ಪ ಟೈಮ್ ಸಿಕ್ಕಿದ ತಕ್ಷಣ ನನ್ ಕೆಲಸ ಹೆಂಗಾಗ್ಬಿಟ್ಟಿದೆ, ಒಂದ್ ಸ್ವಲ್ಪ ಎಲ್ಲೋ ಒಂದ್ ಸಣ್ಣ ಬ್ರೇಕ್ ಸಿಕ್ತು, ಲಂಚ್ ಬ್ರೇಕ್ ಸಿಕ್ತು, ಇಲ್ಲ ಬೇರೆ ಎಲ್ಲೋ ನಾನು ಫ್ರೀ ಆಗಿದ್ದೀನಿ ಅಂದಿದ ತಕ್ಷಣ ಪಟ್ಟನಾಗ ನಾನು ಮಾಡೋದೆ ಓಕೆ ಇವತ್ ಕ್ಲಾಸ್ ಇದೆ, PDF ರೆಡಿ ಮಾಡೋಣ, ಇವತ್ ನನ್ ಕ್ಲಾಸ್ ನೋಟ್ಸ್ ಗಳನ್ನ ರೆಡಿ ಮಾಡೋಣ, PPT ರೆಡಿ ಮಾಡೋಣ. ಆಕ್ಚುಲಿ ನನ್ ಮೈಂಡ್ ಓಕೆ ಒಂದ್ ಸ್ವಲ್ಪ ಟೈಮ್ ಸಿಕ್ತು, ಓಕೆ ಇವತ್ ಕ್ಲಾಸ್ ಇದೆ, ಇಲ್ಲ ಇವತ್ ನಾನು 7 ಗಂಟೆಗೆ ನಾನು ವಿಡಿಯೋ ಕೊಡ್ಬೇಕು, ಪಾಪ ನಂಗೋಸ್ಕರ ಕಾಯ್ತಿರ್ತಾರೆ, ಮಾಡ್ಬೇಕು. ನನ್ ಮನೆಯಿಂದ ಓಡ್ ಬರ್ತೀನಿ, ಬಂದಿದ ತಕ್ಷಣ ಫಸ್ಟ್ ವಿಡಿಯೋ ರೆಕಾರ್ಡ್ ಮಾಡ್ತೀನಿ. ಆ ಲೆವೆಲ್ಗೆ ನನಗೂ ಕೂಡ ಟೈಮ್ ಸಿಗ್ತಿಲ್ಲ. ಬಟ್ ಸ್ಟಿಲ್ ಐ ಆಮ್ ಟ್ರೈಯಿಂಗ್. ಅಂದ್ರೆ ನಾನು ಆ ಲೆವೆಲ್ಗೆ ಟ್ರೈ ಮಾಡ್ತಿದ್ದೀನಿ. ಓಕೆನಾ? ನಾನು ಎಷ್ಟಾಗುತ್ತೋ ಎಲ್ಲ ನಾಲೆಡ್ಜ್ ಕೊಡ್ಬೇಕು, ಎಲ್ಲಾನು ನಮ್ ಈಸಿಯಾಗಿ ಅಕ್ಸೆಸಬಲ್ ಆಗ್ಲಿ ಸ್ಟೂಡೆಂಟ್ಸ್ ಗಳಿಗೋಸ್ಕರ ಅನ್ನೋದು ಒಂದ್ ದೊಡ್ಡ ಉದ್ದೇಶ. ಅಂಡ್ ಇನ್ನೊಂದು ಹೇಳಬೇಕು, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಿತ್ ಮೀ. ಓಕೆನಾ? ನನ್ ಜೊತೆ ನೀವೆಲ್ಲರೂ ಇದ್ದೀರಾ. ಸೊ ಅದಕ್ಕೊಂದು ತುಂಬಾ ದೊಡ್ಡ ಥ್ಯಾಂಕ್ಸ್. ಓಕೆನಾ? ಇಟ್ ಮೇ ಬಿ ನೀವು ನನ್ನ ಹೇಟ್ ಮಾಡ್ತಿರೋ ಇಲ್ಲ ಲವ್ ಮಾಡ್ತಿರೋ, ನನ್ ಜೊತೆ ನಿಂತಿದ್ದೀರಾ. ನನ್ಗೆ ಹೇಟ್ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ನನ್ನ ಲವ್ ಮಾಡ್ತಿದ್ದೀರಾ ತುಂಬಾ ಜನ. ಸೊ ಅದಕ್ಕೆ ನಿಮ್ಮ ಪ್ರೀತಿಗೆ ಒಂದು ಸಪೋರ್ಟ್ಗೆ ಐ ಆಮ್ ಮೋರ್ ದನ್ ಥ್ಯಾಂಕ್ಫುಲ್. ಓಕೆನಾ? ತುಂಬಾನೇ ಅದೊಂದು ಬರೀ ಬಾಯಲ್ಲಿ ಥ್ಯಾಂಕ್ಸ್ ಅಂತ ಹೇಳೋದಕ್ಕಾಗಲ್ಲ. ಆ ತರ ನಿಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕಿಂತ ನಾನು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕ್ಲಾಸಸ್ಗಳನ್ನ ಏನೇನ್ ಬೇಕೋ ಎಕ್ಸಾಮ್ಗಳಿಗೆ ಅದನ್ನ ತಗೊಂಡ್ಬಂದು ನಾನು ನಿಮಗ್ ಕೊಡ್ತೀನಿ. ಓಕೆನಾ? ಬಟ್ ಯಾವ್ದಕ್ಕೂ ಇನ್ನೊಂದ್ ಹೇಳ್ಬೇಕು, ಯಾಕಂದ್ರೆ ನಾನು ಇದನ್ನ ತುಂಬಾ ನಿಮ್ಗೆ ಹೇಳಬೇಕು. ಇನ್ನೊಂದ್ಸಲ ಹೇಳ್ತೀನಿ, ಕೋಚಿಂಗ್ ಸೆಂಟ್ರಿಗೆ ಹೋಗ್ತೀರಾ, ಇಲ್ಲ ಒಂದ್ ವಿಡಿಯೋ ನೋಡ್ತೀರಾ, ಒಬ್ರು ನೋಟ್ಸ್ ಕಲೆಕ್ಟ್ ಮಾಡ್ತೀರಾ, ಇಲ್ಲ ಒಂದ್ ಬುಕ್ ಕಲೆಕ್ಟ್ ಮಾಡ್ತೀರಾ, ಎನಿಥಿಂಗ್ ಯಾವ್ದೇ ಒಂದ್ ಕಲೆಕ್ಟ್ ಮಾಡ್ತೀರಾ ಅಂದ್ರು
ಏನ್ ಗೊತ್ತಾ, ಈ ವರ್ಡ್ ನ ತುಂಬಾ ಚೆನ್ನಾಗಿ, ಲೈನ್ ನ ತುಂಬಾ ಚೆನ್ನಾಗಿ ನೆನ್ಪಿಡ್ಕೊಳ್ಳಿ. ಓಕೆನಾ, ನಿಮ್ಗೆ ಯಾರಾದ್ರೂ ಒಬ್ರು ನಾಲೆಜ್ ನ ಶೇರ್ ಮಾಡ್ತಿದ್ದೀರಾ ಅಂದ್ರೆ, ನಿಮ್ಗೆ ಎಷ್ಟಾಗುತ್ತೋ ಅವರಿಂದ ಅಷ್ಟು ನಾಲೆಜ್ ನ ಗ್ರಾಬ್ ಮಾಡಿ. ಒಂದ್ ಒಳ್ಳೆ ಟೀಚರ್ ಸಿಕ್ಕಿದ್ದಾರೆ, ಒಂದ್ ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾರೆ, ಇಲ್ಲ ಒಂದ್ ಒಳ್ಳೆ ಮೆಂಟರ್ ಸಿಕ್ಕಿದ್ದಾರೆ ಅಂದ್ರೆ, ನಿಮಗೊಬ್ರು ಹೇಳ್ಕೊಡ್ತಿದಾರೆ ಅಂದ್ರೆ, ನಿಮಗ್ ಅವರಿಂದ ಎಷ್ಟು ತಗೊಳಕ್ ಆಗುತ್ತೋ ಅಷ್ಟು ನಾಲೆಡ್ಜ್ಗಳನ್ನ ಗ್ರಾಬ್ ಮಾಡಿ. ಓಕೆನಾ, ಯಾಕೆಂದ್ರೆ ಅದು ವೆರಿ ಇಂಪಾರ್ಟೆಂಟ್. ಓಕೆನಾ, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಈ ಕಬ್ಬಿನ ಜ್ಯೂಸ್ ಇರುತ್ತಲ್ಲ ನೋಡಿ, ಕಬ್ಬಿನ ಜ್ಯೂಸ್ ಲಾಸ್ಟ್ ಅದು ಫುಲ್ ಡ್ರೈ ಆಗಿ ಸಿಪ್ಪೆ ಬರೋ ತನಕ ಹೆಂಗ್ ಹಿಂಡುತ್ತಾರೆ ಅದು ಜ್ಯೂಸ್, ಆ ತರ ಒಬ್ಬ ಒಳ್ಳೆ ಟೀಚರ್ ಸಿಕ್ಕಿದಾನೆ, ಒಬ್ರು ಒಳ್ಳೆ ಗೈಡೆನ್ಸ್ ಕೊಡ್ತಿದ್ದಾರೆ ಅಂದ್ರೆ ಅದನ್ನ ತುಂಬಾ ಚೆನ್ನಾಗಿ ಬೆನಿಫಿಟ್ ಮಾಡ್ಕೊಳ್ಳಿ ಹೊರತು, ಓಕೆ ನನಗೆ ಇದು ಸಿಕ್ಕಿದ ತಕ್ಷಣ ನಾನು ಪಾಸ್ ಆಗ್ಬಿಡ್ತೀನಿ ಅಲ್ಲ, ಪಾಸ್ ಆಗೋದು ನಿಮ್ ಕೈಲಿದೆ. ಒಂದು ಗೈಡೆನ್ಸ್ ನ ಯಾವ ತರ ಯೂಸ್ ಮಾಡ್ಕೊಂತೀರಾ, ಒಂದು ನೋಟ್ಸ್ ನ ಯಾವ ತರ ಯೂಸ್ ಮಾಡ್ತೀರಾ, ಒಂದು ಟೆಸ್ಟ್ ಸೀರೀಸ್ ನ ಯಾವ ತರ ಯೂಸ್ ಮಾಡ್ತೀರಾ, ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಯಾವ ತರ ಯೂಸ್ ಮಾಡ್ಕೊಂತೀರಾ ನಿಮಗ್ ಬಿಟ್ಟಿದ್ದು. ನೀವ್ ಅದನ್ನ ಯಾವ ತರ ಯೂಸ್ ಮಾಡ್ಬೇಕು ಅಂದ್ರೆ, ಅದರಿಂದ ಮತ್ತೆ ಇನ್ನೇನು ನಾನು ತೆಗಿಯಕ್ಕಾಗಲ್ಲ. ಕಂಪ್ಲೀಟ್ ನಾನು ಎಲ್ಲಾನು ಅರ್ಧ ಕುಡ್ದ್ಬಿಟ್ಟಿದೀನಿ ಅನ್ನೋ ತರ ಅದನ್ನ ಯೂಸ್ ಮಾಡ್ಕೊಬೇಕು. ಒಂದು ಓಲ್ಡ್ ಕ್ವಶನ್ ಪೇಪರ್ ತಗೊಂಡಿದೀರಾ ಅಂದ್ರೆ ನೀವು, ನಿಮಗೆ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಆ ಲೆವೆಲ್ ಮಾಡಿರ್ಬೇಕು. ಓಕೆ, ಈ ತರ ಕ್ವಶನ್ ಬರುತ್ತೆ, ಈ ತರ ಪ್ಯಾಟ್ರನ್ ಇದೆ. ಓಕೆನಾ, ಸೊ ಆ ತರ ಯೂಸ್ ಮಾಡ್ಕೊಳ್ಳಿ. ಇದು ನಮ್ದೊಂದು ದೊಡ್ಡ ನಿಮಗೊಂದು ಸಜೆಷನ್. ಓಕೆನಾ, ಅದ್ರ ಮೇಲೆ ನಿಮಗ್ ಬಿಟ್ಟಿದ್ದು. ಸೊ ಓಕೆ, ಏನಾದ್ರೂ ಡೌಟ್ಸ್ ಗಳಿದ್ರೆ, ಏನಾದ್ರೂ ಕ್ವಶನ್ಸ್ ಗಳಿದ್ರೆ, ಏನಾದ್ರೂ ಪ್ರಾಬ್ಲಮ್ ಆಗ್ತಿದ್ರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ವಿಲ್ ಸಾರ್ಟ್ ಇಟ್ ಔಟ್. ಓಕೆನಾ, ಅದಕ್ಕೇನಾದ್ರೂ ಒಂದು ಸಜೆಷನ್ ಹುಡ್ಕೋಣ. ಐ ನೋ ಎವ್ರಿಬಡಿ ಇಸ್ ಫೇಸಿಂಗ್ ಸಮಥಿಂಗ್, ಏನೋ ಒಂದು ಫೇಸ್ ಮಾಡ್ತಿದ್ದೀರಾ ನಿಮ್ಮ ಸಿಚುವೇಶನ್ ಗಳಲ್ಲಿ. ಬಟ್ ಆ ತರ ಏನಾದ್ರೂ ಇದ್ರೆ ಶೇರ್ ಮಾಡ್ಕೊಳ್ಳಿ. ಏನಾದ್ರೂ ಒಂದು ಮಾಡೋಣ, ಒಂದು ಫೈನಲ್ ಒಂದು ಏನಾದ್ರು ಒಂದು ಸೊಲ್ಯೂಷನ್ ಇರುತ್ತೆ. ಓಕೆನಾ, ಎಲ್ಲಾ ಪ್ರಾಬ್ಲಮ್ಸ್ ಗಳಿಗೂ ಡಿಸೈಡೆಡ್ ಎಲ್ಲ ಆಗೋಕ್ ಹೋಗ್ಬೇಡಿ, ತುಂಬಾ ಕುಗ್ಗೋದಿಕ್ಕೆಲ್ಲ ಹೋಗ್ಬೇಡಿ, ನಿಮ್ ಕೈಲೂ ಆಗುತ್ತೆ. ಐ ವಿಶ್ ಯು ಆಲ್. ಓಕೆನಾ, ನಾನು ನಿಮ್ಮೆಲ್ರಿಗೋಸ್ಕರನು ದೇವ್ರ ಹತ್ರ ಪ್ರೇ ಮಾಡ್ತೀನಿ, ನಿಮ್ಮೆಲ್ರಿಗೂ ಒಳ್ಳೆ ಜಾಬ್ ಆಗ್ಲಿ, ಎಲ್ರಿಗೂ ಲೈಫಲ್ಲಿ ಚೆನ್ನಾಗಿರಿ. ಓಕೆನಾ, ಇದು ನಂದೊಂದು ಪ್ರೇಯರ್ ದೇವ್ರ ಹತ್ರ. ಓಕೆನಾ, ಸೊ ಓಕೆ, ಇವತ್ತು ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಡೇ 5 BO ವಿಜಯಯಾತ್ರೆ 2026 ಡೇ 5 ಸುಲ್ತಾನ್, ಡೆಲ್ಲಿ ಸುಲ್ತಾನೇಟ್ಸ್ ಅಂಡ್ ಮೊಘಲ್ ಎಂಪೈರ್. ಓಕೆನಾ, ಓಕೆ, ಒಂದ್ ಐಡಿಯಾ ಮಾಡೋ. ನಾನು ಒಂದ್ ಕ್ವಶನ್ ಕನ್ನಡದಲ್ಲಿ ಓದಿದ್ರೆ ಒಂದ್ ಕ್ವಶನ್ ಇಂಗ್ಲಿಷ್ ಅಲ್ಲಿ ಓದ್ತೀನಿ, ಯಾರಿಗೂ ಅದು ಪ್ರಾಬ್ಲಮ್ ಆಗೋದ್ ಬೇಡ. ಓಕೆನಾ, ಸೊ ಇದೊಂದ್ ಸ್ವಲ್ಪ ಅದೇನು ಅಂದ್ರೆ, ನಾನು ಕೂಡ ಪ್ರಿಪೇರ್ ಆಗಿದ್ದು ಇಂಗ್ಲಿಷ್ ಮೀಡಿಯಂ ಅಲ್ಲೇ, ಬಟ್ ಹಂಗಂದ್ರೆ ನನಗೆ ಕನ್ನಡ ಬರಲ್ಲ ಅಂತ. ನನಗೆ ಕನ್ನಡ ತುಂಬಾ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ನನ್ ಕನ್ನಡ ಅಂದ್ರೆ ನನಗೆ ತುಂಬಾ ಇಷ್ಟವಾದ ಭಾಷೆ ಅದು. ಓಕೆನಾ, ಕನ್ನಡ ತುಂಬಾ ಇಷ್ಟಪಟ್ಟಿದ್ದ ಭಾಷೆನೆ. ಬಟ್ ನಾನು ಪ್ರಿಪೇರ್ ಆಗಿದ್ದು ಎಕ್ಸಾಮ್ಗೆ ಇಂಗ್ಲಿಷ್ ಮೀಡಿಯಂ ಅಲ್ಲೇ. ಒಂದ್ ಕ್ವಶನ್ ಕನ್ನಡದಲ್ಲಿ ಓದಿದ್ರೆ ಒಂದ್ ಕನ್ನಡ, ಒಂದು ಇಂಗ್ಲಿಷ್ ಅಲ್ಲಿ ಓದ್ತೀನಿ, ಸೊ ದಟ್ ಇಬ್ರಿಗೂ ಬೆನಿಫಿಟ್ ಆಗ್ಲಿ. ಓಕೆನಾ, ಸೊ ಹೋಗೋಣ, ಸ್ಟಾರ್ಟ್ ಮಾಡೋಣ. ಡೇ 5 ಇವತ್ತೊಂದ್ ನಿನ್ನೆ ಸ್ವಲ್ಪ ಪೇಪರ್ ತುಂಬಾನೇ ಈಸಿ ಇತ್ತು. ನಾನೇ ಹೇಳಿದೆ ಪೇಪರ್ ನಾನು ಸ್ವಲ್ಪ ಈಸಿ ಕೊಟ್ಟಿದ್ದೀನಿ ಅಂತ. ನಾನು ಇನ್ನೊಂದ್ಸಲ ಹೇಳ್ತೀನಿ, ಕೆಲವರು ಕೇಳ್ತೀರಾ ಪೇಪರ್ ಮ್ಯಾಮ್ ತುಂಬಾ ಹಾರ್ಡ್ ಆಗಿ ಕೊಡಿ, ಕೆಲವ್ರು ಕೇಳ್ತೀರಾ ಮ್ಯಾಮ್ ತುಂಬಾ ಹಾರ್ಡ್ ಆಗಿದೆ, ಈ ತರ ನೋಡಿದ್ರೆ ನಮಗೆ ಕಾನ್ಫಿಡೆನ್ಸ್ ಹೊರಟೋಗುತ್ತೆ. ಫಸ್ಟ್ ಮೈಂಡ್ ಅಲ್ಲಿ ಫಿಕ್ಸ್ ಆಗಿ ಪೇಪರ್ ಹೇಗ್ ಸೆಟ್ ಮಾಡಿರ್ತಾರೆ ಅಂದ್ರೆ, ಇಟ್ಸ್ ಏನಂತಾರೆ ಇದರಲ್ಲಿ, ಒಂದ್ ಸ್ವಲ್ಪ ಪರ್ಸೆಂಟ್ ಈಸಿ ಕ್ವಶನ್ಸ್ ಗಳನ್ನ ತಗೊಂತಾರೆ, ಸೊ ದಟ್ ಎವ್ರಿಬಡಿ ಕ್ಯಾನ್ ಆನ್ಸರ್ ಅಂತ. ಓಕೆನಾ, ಯಾರ್ ಬೇಕಿದ್ರು ಬೇಸಿಕ್ ಪ್ರಿಪೇರ್ ಆಗಿರೋರ್ಗೆ ಅವ್ರು ಆನ್ಸರ್ ಮಾಡೋ ಅಂತ ಬೇಸಿಕ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ, ಸಮ್ ಫ್ಯಾಕ್ಚುಯಲ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಅದಾದ್ಮೇಲೆ ಇನ್ನೊಂದ್ ಸ್ವಲ್ಪ ಪರ್ಸೆಂಟ್ ಬಂದ್ಬಿಟ್ಟು, 30-40 ಕ್ವಶನ್ಸ್ ಬಂದ್ಬಿಟ್ಟು ನಿಮ್ಗೆ ಮೀಡಿಯಂ ಲೆವೆಲ್. ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಆಗಿರೋರು ಈ ಕ್ವಶನ್ಸ್ ಗಳಿಗೆ ಆನ್ಸರ್ ಹೇಳ್ಬೋದು. ಇನ್ನ ಒಂದು 30% ಸ್ವಲ್ಪ ಹೈ ಲೆವೆಲ್ ಕ್ವಶನ್ಸ್ ಗಳು ಕೇಳ್ತಾರೆ. ಬಟ್ ಇನ್ನ ಒಂದು 5-6 ಕ್ವಶನ್ಸ್ ಅಥವಾ 10 ಕ್ವಶನ್ಸ್ ಏನ್ ಮಾಡ್ತಾರೆ ಅಂದ್ರೆ, ಹಾರ್ಡೆಸ್ಟ್ ಆಫ್ ಹಾರ್ಡ್, ನೋ ಬಡಿ ಕ್ಯಾನ್ ಆನ್ಸರ್ ಆಕ್ಚುಲಿ ಅದನ್ನ. ಓಕೆನಾ, ಇದನ್ನ ನಾರ್ಮಲಿ ಆಲ್ಮೋಸ್ಟ್ ಎಲ್ರು ಬಿಟ್ಬಿಟ್ಟು ಬರ್ತಾರೆ. ಬಟ್ ಕೆಲವ್ರು ತುಂಬಾ ಎಕ್ಸ್ಟ್ರಾ ಟ್ಯಾಲೆಂಟ್ ಇರ್ತಾರಲ್ಲ, ಅವ್ರು ಅದನ್ನ ಸಾಲ್ವ್ ಮಾಡ್ಬಿಟ್ಟು ಬರ್ತಾರೆ. ಪೇಪರ್ ಹೀಗೆ ಬರುತ್ತೆ. ಸೊ ನಾ ಏನ್ ಹೇಳ್ತೀನಿ ಅಂದ್ರೆ, ಯಾವುದೇ ಲೆವೆಲ್ ಬಂದ್ರು ನೀವು ಪ್ರಿಪೇರ್ ಆಗಿರಿ. ಪೇಪರ್ ಲೆವೆಲ್ ನ ನಾವು ಗೆಸ್ ಮಾಡಕ್ಕಾಗಲ್ಲ, ಇಟ್ಸ್ ಎ ಮಿಕ್ಸ್ ಆಫ್ ಎವ್ರಿಥಿಂಗ್. ಓಕೆನಾ, ಬಟ್ ನೀವು ಯಾವ ಲೆವೆಲ್ ನಾನು ಕೊಟ್ರು
ನಾನ್ ಪಾಸ್ ಆಗ್ಬಿಟ್ಟು ಬರ್ತೀನಿ, ಇಲ್ಲ ನಾನು 100% ನಾ ಕೊಟ್ಬಿಟ್ಟು ಬರ್ತೀನಿ ಅನ್ನೋದಕ್ ಪ್ರಿಪೇರ್ ಆಗಿ. ಓಕೆನಾ? ಸೊ ಈಗ ನಿನ್ನೆ ಆಲ್ಮೋಸ್ಟ್ ನಾನು ಫಸ್ಟ್ ಡೇ ಸ್ವಲ್ಪ ತುಂಬಾ ಕಾಂಪ್ಲಿಕೇಟ್ ಕ್ವಶನ್ಸ್ಗಳು, ಸ್ವಲ್ಪ ಡೆಪ್ತ್ ಕ್ವಶನ್ಸ್ಗಳು, ಸ್ವಲ್ಪ ಲೆಂತಿ ಕ್ವಶನ್ಸ್ಗಳು ಕೇಳಿದ್ದೆ. ಸೆಕೆಂಡ್ ಡೇನು ನಾನು ಸ್ವಲ್ಪ ಅದನ್ನ ಮಿಕ್ಸ್ ಅಪ್ ಮಾಡಿದ್ದೆ. ಓಕೆನಾ? ದೆನ್ ಥರ್ಡ್ ಡೇ ಸ್ವಲ್ಪ ಓಕೆ ಆಗಿತ್ತು. ಬಟ್ ನಿನ್ನೆ ನಾನು ಸ್ವಲ್ಪ ವೆರಿ ಸಿಂಪಲ್ ಅಂಡ್ ಬೇಸಿಕ್ ಕ್ವಶನ್ಸ್ ಗಳನ್ನ ಕೇಳ್ಕೊಂಡು ಹೋಗಿದ್ದೆ. 150 ಕ್ವಶನ್ಸ್ಗೆ ಆಲ್ಮೋಸ್ಟ್ ಅಂದ್ರೆ 40 ಕ್ವಶನ್ಸ್ ಆದ್ರೂ 45 ಕ್ವಶನ್ಸ್ ಆರಾಮ್ಸೆ ಎಲ್ರು ಆನ್ಸರ್ ಮಾಡೋ ತರಾನೇ ಇತ್ತು. ಬಟ್ ಇವತ್ತೊಂದ್ ಸ್ವಲ್ಪ ಮತ್ತೆ ಲೆವೆಲ್ ಇನ್ಕ್ರೀಸ್ ಮಾಡಿದೀನಿ. ಓಕೆನಾ? ನಾವೆಲ್ಲಾನು ಸ್ವಲ್ಪ ಮಿಕ್ಸ್ ಮಾಡ್ಕೋಣ. ಸೊ ಫಸ್ಟ್ ಕ್ವಶನ್, ಜಾಸ್ತಿ ಮಾತಾಡಿದಾಯ್ತು, ಕ್ವಶನ್ಗೆ ಹೋಗೋಣ. ಓಕೆನಾ? Who was the Sultan of Delhi before Razia Sultan, the daughter of Iltutmish, ascended the throne? ಅಂದ್ರೆ ಇಲ್ತುಮಿಶ್ ಡಾಟರ್ ರಜಿಯಾ ಸುಲ್ತಾನ್ ಬರೋಕ್ಕಿಂತ ಮುಂಚೆ ಯಾರು ಸುಲ್ತಾನ್ ಆಗಿದ್ರು? ಆನ್ಸರ್ ಹೇಳ್ತೀರಾ? ರುಕುದ್ದೀನ್, ಫಿರೋಜ್ ಶಾ, ನಾಸಿರುದ್ದೀನ್ ಮೊಹಮ್ಮದ್, ಮುಯಿಜುದ್ದೀನ್, ಬರ್ಮಾ ಶಾ, ಅಲಾವುದ್ದೀನ್, ಮಸೂದ್ ಶಾ. ಕೇಳಿಸ್ತಿದೆ ಅನ್ಕೊಂತೀನಿ, ಅದ್ರಲ್ಲೇನು ಇಶ್ಯೂ ಇಲ್ಲ ಅಲ್ವಾ? ಕ್ಲಿಯರ್ ಆಗಿದೆ ಅಲ್ವಾ? ವಿಡಿಯೋ ಕ್ವಾಲಿಟಿಯಲ್ಲೂ ಏನು ಇಶ್ಯೂ ಇಲ್ಲ ಅಂತ ಅನ್ಕೊಂತೀನಿ. ಓಕೆ, ಯಾರಾದ್ರೂ ಆನ್ಸರ್ ಹೇಳಿರ್ತೀರಾ ಅಂತ ಅನ್ಕೊಂತೀನಿ. ನಮ್ಮವರೆಲ್ಲ ಸ್ಮಾರ್ಟ್ ಇದ್ದೀರಾ ನಮ್ಮ ಆಸ್ಪಿರೆಂಟ್ಸ್ ಎಲ್ಲ, ನನಗೆ ಗೊತ್ತಿದೆ. ಓಕೆ, ನಾನು ಆನ್ಸರ್ ಹೇಳ್ತೀನಿ. ಓಕೆನಾ? ಇವಾಗ ಸದ್ಯಕ್ಕೆ ನೀವೆಲ್ಲರೂ ಆನ್ಸರ್ ಅಲ್ಲಿ ಹೇಳಿ. ದಯವಿಟ್ಟು ಕಂಪ್ಲೀಟ್ ಆಗಿ ಒಂದು ಸೆಷನ್ ಕೂತಿದ್ದೀರಾ ಅಂದ್ರೆ ಕಂಪ್ಲೀಟ್ ಆಗಿ ಆನ್ಸರ್ ಹೇಳಿ. ಓಕೆನಾ? ನೀವು ಅಲ್ಲಿ ಕ್ವಶನ್ ನಂಬರ್ಗಳು ಹಾಕೊಂಡು 1 ಆಪ್ಷನ್ A, 2 ಆಪ್ಷನ್ B ಈ ತರ ಹಾಕೊಂಡು ಹೋಗಿ. ಓಕೆನಾ? ಸೊ ದಟ್ ಫೈನಲ್ ಆಗಿ ನನಗೆ ಅರ್ಥ ಆಗುತ್ತೆ ಎಷ್ಟು ಜನ ನೀವು ಆನ್ಸರ್ ಹೇಳಿದೀರಾ ಅಂತ. ಓಕೆನಾ? ಫಸ್ಟ್ ಕ್ವಶನ್ಗೆ ರುಕುದ್ದೀನ್ ಫಿರೋಜ್ ಶಾ, ಆಪ್ಷನ್ A. ಓಕೆನಾ? ಆಫ್ಟರ್ ಇಲ್ತುಮಿಶ್ ಡೆತ್ ಆದ್ಮೇಲೆ ಹಿಸ್ ಸನ್. ಓಕೆನಾ? ಇವ್ರು ಯಾರು? ಇಲ್ತುಮಿಶ್ ಸನ್ ಇವ್ರು. ಓಕೆನಾ? ಯಾರು? ರುಕುದ್ದೀನ್ ಫಿರೋಜ್ ಶಾ ಬಿಕೇಮ್ ಸುಲ್ತಾನ್. ಓಕೆನಾ? ಇಲ್ತುಮಿಶ್ ಶಾ ಡೆತ್ ಆದ್ಮೇಲೆ ಅವನ ಮಗ ರುಕುದ್ದೀನ್ ಫಿರೋಜ್ ಶಾ ಸುಲ್ತಾನ್ ಆಗ್ತಾನೆ. ಆದ್ರೆ ಅವನು ಬರೀ ಕೇವಲ 7 ತಿಂಗಳು ಅಷ್ಟೇ ಅವ್ನು ರೂಲ್ ಮಾಡೋದು. ಅದಾದ್ಮೇಲೆ ರಜಿಯಾ ಸುಲ್ತಾನ್ ಅಧಿಕಾರ ತಗೊಂತಾಳೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಇನ್ನೊಂದೇನು ಇವನ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಈ ರುಕುದ್ದೀನ್ ಫಿರೋಜ್ ಶಾ ಬಂದ್ಬಿಟ್ಟು ತನ್ನ ಮಲ್ತಾಯಿ ಶಾ ತುರ್ಕುನ್ ಅವರ ಕುತಂತ್ರಗಳಿಂದಾಗಿ ದುರ್ಬಲ ಆಡಳಿತಗಾರ, ತುಂಬಾ ವೀಕ್ ರೂಲರ್ ಆಗಿರ್ತಾನೆ. ಓಕೆನಾ? ಅದಾದ್ಮೇಲೆ ಅವನ ಸ್ವಂತ ಬ್ರದರ್ನೆ, ಈಸ್ ಆಫ್ ಬ್ರದರ್ನೆ ಅವನು ಬ್ಲೈಂಡ್ ಮಾಡ್ತಾನೆ. ಓಕೆನಾ? ನೆಕ್ಸ್ಟ್, ಬಲ್ಬನ್ ತನ್ನ ನ್ಯಾಯಾಲಯದಲ್ಲಿ ಸಿದ್ಧ ಸಾಷ್ಟಾಂಗ ನಮಸ್ಕಾರ ಪದ್ಧತಿಯನ್ನು ಪರಿಚಯಿಸಿದನು. ಆದರೆ ಇದಕ್ಕೆ ಮೊದಲು ಯಾವ ಸುಲ್ತಾನ್ ಫಬೋಸ್ ಪಾದಚುಂಬನ ಪದ್ಧತಿಯನ್ನು ಪರಿಚಯಿಸಿದನು? ಇದರಲ್ಲಿ 2 ನೀವು ಪಾಯಿಂಟ್ಸ್ ಗಳನ್ನ ನೆನ್ಪಿಡ್ಕೊಬಹುದು. ಫಸ್ಟ್ ಸಿದ್ಧ ಯಾರು ತಗೊಂಡ್ಬಂದಿದ್ದು, ದೆನ್ ಫಬೋಸ್ ಯಾರು ತಗೊಂಡ್ಬಂದಿದ್ದು. ಓಕೆನಾ? ಇಲ್ತುಮಿಶ್, ಅಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಗ್ಲಕ್ ಯಾರು ಅಲ್ಲ. ಹೇಳ್ತೀರಾ? ಇವ್ರು ಯಾರು ಅಲ್ಲ. ಓಕೆನಾ? ಸಿದ್ಧ ಮತ್ತೆ ಫಬೋಸ್ ಎರಡನ್ನೂ ತಗೊಂಡ್ಬಂದಿದ್ದು ಬಲ್ಬನ್ನೆ. ಫಬೋಸ್ ಬಂದ್ಬಿಟ್ಟು ಸಿದ್ಧಾದ ಒಂದ್ ಪಾರ್ಟ್ ಆಗಿತ್ತು. ಸಾಷ್ಟಾಂಗ ನಮಸ್ಕಾರ ಮಾಡೋದ್ರಲ್ಲೇ ಪಾದಚುಂಬನ ಕೂಡ ಒಂದ್ ಪಾರ್ಟ್ ಆಗಿತ್ತು. ಸೊ ಎರಡನ್ನೂ ತಗೊಂಡ್ಬಂದಿದ್ದು ಬಲ್ಬನ್. ಸೊ ಇದಕ್ಕೆ ಆನ್ಸರ್ ಬಲ್ಬನ್ನೆ. ಈ ಆಪ್ಷನ್ ಇಲ್ಲಿ ಯಾವ್ದ್ರಲ್ಲೂ ಇಲ್ಲ. ಓಕೆನಾ? ಬಲ್ಬನ್ ಬಂದ್ಬಿಟ್ಟು ಈ ಪರ್ಷಿಯನ್ ರೂಲ್ ಇತ್ತಲ್ವಾ, ಪರ್ಷಿಯನ್ ಟೈಮಲ್ಲಿ ರೂಲ್ ಮಾಡ್ತಿದ್ರಲ್ಲ, ಅದ್ರದ್ದು ಪದ್ಧತಿನ ಇವನು ಫಾಲೋ ಮಾಡ್ತಿದ್ದ ಇಲ್ಲಿ. ಓಕೆನಾ? ಅವನು ಇದ್ರ ಜೊತೆಗೆ ನಿಯಾಬತ್ ಪದ್ಧತಿ ಅನ್ನೋದೊಂದು ಪದ್ಧತಿ ಇತ್ತು. ನಿಯಾಬತ್ ಅಂದ್ರೆ ವೈಸ್ರಾಯ್ ಸಿಸ್ಟಮ್ ಅಂತ, ವೈಸ್ರಾಯ್ನ ಅಪಾಯಿಂಟ್ ಮಾಡ್ತಿದ್ರು. ಈ ಬ್ರಿಟಿಷ್ ರೂಲ್ ಅಲ್ಲಿ ನಿಮಗ್ ಗೊತ್ತಲ್ವಾ, ವೈಸ್ರಾಯ್ನ ಅಂದ್ರೆ ಕಿಂಗ್ ಬಂದ್ಬಿಟ್ಟು ಅಲ್ಲಿ ಇರ್ತಿದ್ರಲ್ವಾ. ಸೊ ಕಿಂಗ್ ಇಲ್ಲಿ ರೂಲ್ ಮಾಡಕ್ ಆಗ್ದಿರುವಾಗ ಏನಾಗೋದು, ವೈಸ್ರಾಯ್ ಅಂತ ಒಬ್ಬನ ಅಪಾಯಿಂಟ್ಮೆಂಟ್ ಮಾಡ್ತಿದ್ರು. ಸೊ ಈ ವೈಸ್ರಾಯ್ ಸಿಸ್ಟಮ್ ನ ಅವಾಗ ನಿಯಾಬತ್ ಅಂತ ಕರಿತಿದ್ರು. ಒಂದ್ ನಿಮಿಷ ಬರೀತೀನಿ. ನಿಯಾಬತ್. ಓಕೆ, ನಿಯಾಬತ್ ಅಂದ್ರೆ ವೈಸ್ರಾಯ್ ಸಿಸ್ಟಮ್ ಅಂತ. ಈ ಪದ್ಧತಿನ ಇವನು ಬಲ್ಬನ್ ರದ್ದು ಮಾಡ್ತಾನೆ. ಓಕೆನಾ?
ಅಂಡ್ ಇವನಿಗೆ ಒಂದ್ ಟೈಟಲ್ ತಗೊಂಡಾನೆ, ಏನು ಅಂದ್ರೆ ನಾಯಬ್ ಇ ಖುದಾವನ್ ಇ ಜಹಾನ್. ಓಕೆ, ಸ್ವಲ್ಪ ಲೆಂತ್ ಇದೆ. ನಾಯಬ್ ಇ ಖುದಾವನ್ ಇ ಜಹಾನ್ ಅಂತ ಜಗತ್ತಿನ ಪ್ರಭುವಿನ ಪ್ರತಿನಿಧಿ, ರೆಪ್ರೆಸೆಂಟೇಟಿವ್ ಆಫ್ ಲಾರ್ಡ್ ಆಫ್ ದಿ ವರ್ಲ್ಡ್ ಅನ್ನೋ ಟೈಟಲ್ ಕೂಡ ತಗೊಂತಾನೆ. ಸೊ 4-5 ಫ್ಯಾಕ್ಟ್ಸ್ ಬಲ್ಬನ್, ಸಿಗ್ದಾ ಮತ್ತೆ ಫಬೋಸ್ ಕಾನ್ಸೆಪ್ಟ್ ನ ತರ್ತಾನೆ. ಫಬೋಸ್ ಬಂದ್ಬಿಟ್ಟು ಸಿಜ್ದಾದಲ್ಲ ಪಾರ್ಟ್ ಆಫ್ ಇಟ್, ಓಕೆನಾ. ದೆನ್ ನಿಯಾಬತ್ ಸಿಸ್ಟಮ್ ನ, ವೈಸ್ರಾಯ್ ಸಿಸ್ಟಮ್ ನ ಬ್ಯಾನ್ ಮಾಡ್ತಾನೆ. ಇದ್ರ ಜೊತೆಗೆ ಅವನಿಗೊಂದು ಟೈಟಲ್ ಇರುತ್ತೆ, ನಿಯಾಬಿ ಖುದಾವನ್ ಇ ಜಹಾನ್, ಅಂದ್ರೆ ರೆಪ್ರೆಸೆಂಟೇಟಿವ್ ಆಫ್ ಲಾರ್ಡ್ ಆಫ್ ದಿ ವರ್ಲ್ಡ್ ಅನ್ನೋ ಒಂದು ಟೈಟಲ್ ಕೂಡ ಅವನಿಗೆ ಬರುತ್ತೆ. ಓಕೆನಾ. ಬಲ್ಬನ್ ಬಗ್ಗೆ ಒಂದು 4 ಪಾಯಿಂಟ್ ಎಕ್ಸ್ಟ್ರಾ ತಿಳ್ಕೊಂಡ್ರ. ಓಕೆ, ನೆಕ್ಸ್ಟ್ ಅಲ್ಲಾವುದ್ದೀನ್ ಖಿಲ್ಜಿಯ ಮಾರುಕಟ್ಟೆ ಸುಧಾರಣೆಗಳಲ್ಲಿ ದಿವಾನಿ ರಿಯಾಸತ್ ನ ಮುಖ್ಯ ಕರ್ತವ್ಯವೇನು? ವ್ಯಾಪಾರಿಗಳಿಂದ ತೆರಿಗೆ ಸಂಗ್ರಹಿಸುವುದು, ಬೆಲೆ ನಿಯಂತ್ರಣ ಮತ್ತು ಮಾರುಕಟ್ಟೆ ಮೇಲ್ವಿಚಾರಣೆ, ಕೃಷಿ ಉತ್ಪನ್ನಗಳನ್ನು ಸಂಗ್ರಹಿಸುವುದು, ವಿದೇಶಿ ವ್ಯಾಪಾರವನ್ನು ನಿಯಂತ್ರಿಸುವುದು. ಯಾವ್ದ್ರದ್ದು? ದಿವಾನಿ ರಿಯಾಸತ್. ಯಾರು ತಗೊಂಬಂದಿದ್ದು? ಅಲ್ಲಾವುದ್ದೀನ್ ಖಿಲ್ಜಿ ತಗೊಂಬಂದಿದ್ದಲ್ವಾ. ಆಪ್ಷನ್ ಬಿ, ಬೆಲೆ ನಿಯಂತ್ರಣ ಮತ್ತು ಮಾರುಕಟ್ಟೆ ಮೇಲ್ವಿಚಾರಣೆ. ಓಕೆನಾ. ಇದ್ರ ಮೇನ್ ಕರ್ತವ್ಯ ಏನಂದ್ರೆ ಪ್ರೈಸ್ ನ ಕಂಟ್ರೋಲ್ ಮಾಡೋದು, ಗುಣಮಟ್ಟನ ಕೊಡೋದು, ಒಳ್ಳೆ ಕ್ವಾಲಿಟಿ ಕೊಡೋದು, ಅದ್ರ ಜೊತೆಗೆ ಈ ಕೊಳ್ಳೆ ವ್ಯಾಪಾರ ಇರುತ್ತಲ್ವಾ, ಬ್ಲಾಕ್ ಮಾರ್ಕೆಟಿಂಗ್, ಅದನ್ನ ಕಂಟ್ರೋಲ್ ಮಾಡೋದಾಗಿರುತ್ತೆ. ಓಕೆನಾ. ದೆನ್ ಇದಾದ್ಮೇಲೆ ಅಲ್ಲಾವುದ್ದೀನ್ 3 ಟೈಪ್ಸ್ ಆಫ್ ಮಾರ್ಕೆಟ್ಸ್ ನ ಎಸ್ಟಾಬ್ಲಿಷ್ ಮಾಡ್ತಾನೆ. ಓಕೆನಾ, ನೆನ್ಪಿರ್ಲಿ, ಬರ್ದಿದ್ದೀನಿ, ಡೋಂಟ್ ವರಿ. 3 ಟೈಪ್ಸ್ ನ ಅಲ್ಲಾವುದ್ದೀನ್ 3 ಟೈಪ್ಸ್ ಆಫ್ ಮಾರ್ಕೆಟ್ ನ ತಗೊಂಡ್ಬರ್ತಾನೆ. ಯಾವುದು? ಫಸ್ಟ್ ಮಂಡಿ. ಓಕೆ, ಮಂಡಿ. ಓಕೆ, ಮಂಡಿ. ಎರಡನೇದು ಸರಫ್, ನೆನ್ಪಿಟ್ಕೊಳ್ಳಿ ಇದನ್ನ, ಸರಫ್. ಓಕೆ. ದೆನ್ ಥರ್ಡ್ ಒನ್ ಬಜಾರ್ ಐ ಅಶಬ್. ಓಕೆ, ಬಜಾರ್ ಐ ಅಶಬ್. ಓಕೆ, ಮಂಡೀಸ್ ಬಂದ್ಬಿಟ್ಟು ಗ್ರೈನ್ಸ್ಗೆ, ಧಾನ್ಯಗಳಿಗೆ. ಓಕೆ, ಧಾನ್ಯಗಳಿಗೆ. ದೆನ್ ಸರಫ್ ಬಂದ್ಬಿಟ್ಟು ಮನಿ ಎಕ್ಸ್ಚೇಂಜ್ಗೆ, ನಾಣ್ಯ ವಿನಿಮಯ, ಮನಿ ಎಕ್ಸ್ಚೇಂಜ್ಗೆ. ದೆನ್ ಬಜಾರ್ಗಿ ಅಶಬ್ ಬಂದ್ಬಿಟ್ಟು ಅದರ್ ಗುಡ್ಸ್, ಬೇರೆ ಯಾವ್ದಾದ್ರು ಗುಡ್ಸ್ ಗಳು ಬರುತ್ತಲ್ವಾ ಅದಕ್ಕೆ. ಓಕೆನಾ. ಮಂಡಿ, ಸರಫ್, ಬಜಾರಿ, ಅಶಬ್ ಅನ್ನೋ 3 ಟೈಪ್ಸ್ ಆಫ್ ಮಾರ್ಕೆಟ್ಸ್ ನ ಯಾರು ಎಸ್ಟಾಬ್ಲಿಷ್ ಮಾಡ್ತಾರೆ? ಅಲ್ಲಾವುದ್ದೀನ್ ಖಿಲ್ಜಿ. ಓಕೆ. ಅಲ್ಲಾವುದ್ದೀನ್ ಖಿಲ್ಜಿಯ ಮಾರುಕಟ್ಟೆ ಸುಧಾರಣೆ ಇಸ್ ವೆರಿ ಫೇಮಸ್. ಇದನ್ನ ನೆನ್ಪಿಡ್ಕೊಬೇಕು, ದಿವಾನಿ ರಿಯಾಸತ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ವಿಜಯಗಳಲ್ಲಿ ಮಲ್ಲಿಕಾಫರ್ ತಲೆಕೋಟೆನಾ? ಓಕೆ, ಎಂದು ಯಾವ ಸ್ಥಳವನ್ನು, ಓಕೆ, ಮಲ್ಲಿಕಾಫರ್ ಹೆಡ್ ಕ್ವಾರ್ಟರ್ಸ್ ಎಂದು ಯಾವ ಸ್ಥಳವನ್ನು ಸ್ಥಾಪಿಸಿದನು? ವಿಚ್ ಪ್ಲೇಸ್ ಡಿಡ್ ಮಲ್ಲಿಕಾಫರ್ ಎಸ್ಟಾಬ್ಲಿಷ್ ಆಸ್ ಹಿಸ್ ಹೆಡ್ ಕ್ವಾರ್ಟರ್ಸ್? ಓಕೆ, ಹೆಡ್ ಕ್ವಾರ್ಟರ್ಸ್ ಡ್ಯೂರಿಂಗ್ ದ ಅಲ್ಲಾವುದ್ದೀನ್ ಖಿಲ್ಜಿ ಸಬ್ರನ್ ಕಾನ್ಕ್ವೆಸ್ಟ್. ದೇವಗಿರಿ, ಮಧುರೈ, ತಿರುವಾಂಕೂರ್ ಅಂಡ್ ಕಂಚಿಪುರಂ. ಹೇಳ್ತೀರಾ? ಆನ್ಸರ್ ಈಸ್ ದೇವಗಿರಿ. ದೇವಗಿರಿನ ಬಂದ್ಬಿಟ್ಟು ಅವನ ಹೆಡ್ ಕ್ವಾರ್ಟರ್ಸ್ ಆಗಿ ಎಸ್ಟಾಬ್ಲಿಷ್ ಮಾಡ್ತಾನೆ ಸದ್ರನ್ ಕಾನ್ಕ್ವೆಸ್ಟ್ ಟೈಮ್ ಅಲ್ಲಿ. ಅದಾದ್ಮೇಲೆ ಮಲ್ಲಿಕಾಫರ್ ಬಂದ್ಬಿಟ್ಟು ಖಿಲ್ಜಿಯ ವೆರಿ ಫೇಮಸ್ ಬಿಲಾಡ್ ಸ್ಲೇವ್ ಆಗಿದ್ದ. ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಗೆ ಮಲ್ಲಿಕಾಫರ್ ಬಂದ್ಬಿಟ್ಟು ಈಸ್ ವೆರಿ ಒಂದು ಕ್ಲೋಸ್ ಅಂತಾರಲ್ಲ, ತುಂಬಾ ಇಷ್ಟಪಡೋ ಅಂತ ಸ್ಲೇವ್ ಆಗಿದ್ದ. ಓಕೆನಾ. ದೆನ್ ಈ ಅಂಡರ್ಟುಕ್ 3 ಮೇಜರ್ ಸದರ್ನ್ ಕ್ಯಾಂಪೈನ್ಸ್. 3 ದಕ್ಷಿಣ ಭಾರತದ ಅಭಿಯಾನ ನಡೆಸ್ತಾನೆ ಅವನು. ಒಂದು ದೇವಗಿರಿ, ಎರಡನೇದು ಬಹಮನಿ ಎಂಪೈರ್, ದೆನ್ ಮಧುರೈ. ಓಕೆನಾ. ಯಾರು? ಮಲ್ಲಿಕಾಫರ್ 3 ಕ್ಯಾಂಪೈನ್ ನ ನಡೆಸ್ತಾನ ಅವನು. ಇದು ದೇವಗಿರಿ ಬಂದ್ಬಿಟ್ಟು 1296 ಅಲ್ಲಿ, ಬಹಮನಿ ಎಂಪೈರ್ ಬಂದ್ಬಿಟ್ಟು 37 ಅಲ್ಲಿ, ದೆನ್ ಮಧುರೈ ಬಂದ್ಬಿಟ್ಟು 1311 ಅಲ್ಲಿ. ಓಕೆನಾ. ನೆಕ್ಸ್ಟ್ ಕ್ವಶನ್. ಮೊಹಮ್ಮದ್ ಬಿನ್ ತುಘಲಕ್ ತನ್ನ ಟೋಕನ್ ಕರೆನ್ಸಿಯನ್ನು ಯಾವ ಲೋಹದಲ್ಲಿ ಮುದ್ರಿಸಿದನು? ಹೇಳ್ತೀರಾ? ಗೋಲ್ಡ್, ಸಿಲ್ವರ್, ಕಾಪರ್ ಅಂಡ್ ಬ್ರಾಸ್, ಐರನ್. ಆನ್ಸರ್ ಈಸ್ ಕಾಪರ್ ಅಂಡ್ ಬ್ರಾಸ್. ಓಕೆನಾ. ಈ ಟೋಕನ್ ಕರೆನ್ಸಿ ಇಸ್ ಕಾಪರ್ ಅಂಡ್ ಬ್ರಾಸ್ ಅಲ್ಲಿ ಮಾಡೋದವನು.
ದಿಸ್ ಆರ್ ದ ಮೋಸ್ಟ್ ಕಾಮನ್ ಮೆಟಲ್. ಆ ಟೈಮಲ್ಲಿ ತುಂಬಾ ಮೋಸ್ಟ್ ಕಾಮನ್ ಮೆಟಲ್ ಆಗಿತ್ತು. ಯಾಕೆ ಇದನ್ನ ತಗೊಂಬಂದಿದ್ದವನಂದ್ರೆ ಕೌಂಟರ್ಫಿಯೇಟ್ ಕರೆನ್ಸಿ ಅಂದ್ರೆ ನಕಲಿ ಕರೆನ್ಸಿನ ಮಾಡೋದಕ್ಕೆ ಇದು ತುಂಬಾ ಈಸಿ ಆಗೋಯ್ತು. ಯಾವಾಗ ಕಾಪರ್ ಅಂಡ್ ಬ್ರಾಸ್ ಈಸಿಯಾಗಿ ಅವೈಲೇಬಲ್ ಇತ್ತು, ಓಕೆನಾ. ಈಗ ಗೋಲ್ಡ್ ಕರೆನ್ಸಿ ಆದ್ರೆ ಗೋಲ್ಡ್ ಅನ್ನೋದು ವೆರಿ ಪ್ರೀಶಿಯಸ್, ಕರೆಕ್ಟ್ ಅಲ್ವಾ. ಎಲ್ರಿಗೂ ಅದನ್ನ ಪ್ರಿಂಟ್ ಹಾಕಕ್ ಆಗಲ್ಲ, ಯಾರ ಹತ್ರ ಗೋಲ್ಡ್ ಇರುತ್ತೋ ಅವ್ನ್ ಮಾಡ್ಕೊಬಹುದು. ಬಟ್ ಕಾಪರ್ ಅಂಡ್ ಬ್ರಾಸ್ ಬಂದ್ಬಿಟ್ಟು ತುಂಬಾ ಈಸಿ ಅವೈಲೇಬಲ್ ಆಗಿತ್ತು ಆ ಟೈಮ್ ಅಲ್ಲಿ. ಸೊ ಅವಾಗ ಏನಾಯ್ತು ಅಂದ್ರೆ ಈ ಸಿಸ್ಟಮ್ ಯಾಕೆ ಫೇಲ್ಯೂರ್ ಆಯ್ತು ಅಂದ್ರೆ ಕಾಪರ್ ಅಂಡ್ ಬ್ರಾಸ್ ಎಲ್ಲಾ ಕಡೆ ಅವೈಲೇಬಲ್ ಆದಾಗ ಕೌಂಟರ್ಫಿಯೇಟ್ ಕರೆನ್ಸಿ ಅಂದ್ರೆ ಫೇಕ್ ಕರೆನ್ಸಿಗಳು ಜಾಸ್ತಿ ಆಯ್ತು, ಎಲ್ಲ ಕಡೆ ಅವೈಲೇಬಲ್ ಆಗಕ್ ಶುರು ಆಯ್ತು. ಇದರಿಂದ ಏನಾಯ್ತು, ಇನ್ಸ್ಟೆಡ್ ಆಫ್ ಸಿಲ್ವರ್ ಕಾಯಿನ್ಸ್, ಬಟ್ ಅಂದ್ರೆ ಸಿಲ್ವರ್ ಕಾಯಿನ್ಸ್ ಗಿಂತ ಸಿಲ್ವರ್ ಕಾಯಿನ್ಸ್ ಬದಲು ಅವ್ನು ಇದನ್ನ ತಗೊಂಡ್ಬರ್ತಾನೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಕೌಂಟರ್ಫಿಯೇಟ್ ಕರೆನ್ಸಿಗಳು ಜಾಸ್ತಿ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಈ ಸಿಸ್ಟಮ್ ಏನ್ ತಗೊಂಬಂದ ಟೋಕನ್ ಕರೆನ್ಸಿ ಸಿಸ್ಟಮ್ ಅದು ಹಾಳಾಗುತ್ತೆ, ಓಕೆ, ವರ್ಕ್ ಆಗಲ್ಲ, ಫೇಲ್ ಆಗುತ್ತೆ. ನೆಕ್ಸ್ಟ್, which unusual tax did Firoz Shah Tughlaq impose during his administration? Agriculture tax, jizya, who tax, how tax, okay, how tax, okay, irrigation tax, trade tax. ಹೇಳ್ತೀರಾ? ಕೃಷಿ ಟ್ಯಾಕ್ಸ್. ಫಿರೋಜ್ ಶಾ ತುಘಲಕ್ ವೆರಿ ಫೇಮಸ್ ಪರ್ಸನ್. ಅವನ ಟೈಮಲ್ಲಿ ತುಂಬಾನೇ ಡೆವಲಪ್ಮೆಂಟ್ಸ್ ಗಳು ನಡೆಯುತ್ತೆ, ಅದನ್ನು ಕೂಡ ಸ್ವಲ್ಪ ನೋಡ್ಕೊಳ್ಳಿ, ಓಕೆನಾ. ಆನ್ಸರ್ ಹೇಳ್ತೀರಾ? ಮೇ ಬಿ ಇಷ್ಟೊತ್ತಿಗೆ ಹೇಳಿರ್ತೀರಾ ಅನ್ಕೊಂತೀನಿ. ಯಾವ ಅಸಾಮಾನ್ಯ ತೆರಿಗೆ ಅಂತ ಕೇಳಿದಾರೆ, ಅನ್ಯೂಶುವಲ್ ಟ್ಯಾಕ್ಸ್. ಇದು ಕ್ವಶನ್ ಸ್ವಲ್ಪ ಯೋಚನೆ ಮಾಡಿದ್ರೆ ಆನ್ಸರ್ ಹೇಳ್ಬೋದು. ಅನ್ಯೂಶುವಲ್ ಟ್ಯಾಕ್ಸ್ ಆನ್ಸರ್ ಈಸ್ ಹೌ ಟ್ಯಾಕ್ಸ್, ದಟ್ ಈಸ್ ಇರಿಗೇಷನ್ ಟ್ಯಾಕ್ಸ್, ಓಕೆನಾ. ಮೇ ಬಿ ಈಸಿ ಇದೆಯಾ ಕ್ವಶನ್? ಈ ಕ್ವಶನ್ ಈಸಿ ಇದೆ ಅಲ್ವಾ? ಈ ಕ್ವಶನ್ ಈಸಿ ಇದೆ, ನಾರ್ಮಲಿ ಎಲ್ರು ಹೇಳ್ಬೋದು. ಬಟ್ ಕೆಲವೊಂದು ಕ್ವಶನ್ ಸ್ವಲ್ಪ ಮಾಡರೇಟ್ ಲೆವೆಲ್ ಇದೆ. ಕ್ವಶನ್ ತುಂಬಾ ಕಷ್ಟ ಇಲ್ಲ, ಒಂದು ಮಾಡರೇಟ್ ಲೆವೆಲ್ ಇದೆ, ಕರೆಕ್ಟ್ ಅಲ್ವಾ? ಸೊ ಹೌ ಟ್ಯಾಕ್ಸ್ ಅಂದ್ರೆ ಏನು ಅಂತ ಹೇಳ್ತೀನಿ. ಇದೊಂದು ವಿಚಿತ್ರವಾದ ಟ್ಯಾಕ್ಸ್ ಅವ್ನು ತಗೊಂಡ್ಬರ್ತಾನೆ. ಅಂದ್ರೆ ಈ ಏನಂತ ಹೇಳ್ತಾರೆ, ವಾಟರ್ ವೀಲ್ಸ್ ಅಂದ್ರೆ ಇರಿಗೇಷನ್ಗೆ ವಾಟರ್ ವೀಲ್ಸ್ ಎಲ್ಲ ಯೂಸ್ ಮಾಡ್ತಿದ್ರು. ಆ ಚಕ್ರ ತರ ಇರೋದು, ನೀರನ್ನ ಎತ್ತದಲ್ವಾ, ಅಂದ್ರೆ ಆಳದಿಂದ ಬಾವಿಯಿಂದ ಎತ್ತುವಾಗ ವಾಟರ್ ವೀಲ್ಸ್ ಗಳೆಲ್ಲ ಇರೋದಲ್ವಾ. ಸೊ ಅದನ್ನ ಅದ್ರ ಮೇಲೆ ಅವ್ನ್ ಟ್ಯಾಕ್ಸ್ ಹಾಕ್ದ. ಇಟ್ ವಾಸ್ ಎ ಟ್ಯಾಕ್ಸ್ ಆನ್ ವಾಟರ್ ವೀಲ್ಸ್, ಓಕೆ, ನಾವು ಯೂಸ್ ಫಾರ್ ಇರಿಗೇಷನ್, ಅದ್ರ ಮೇಲೆ ಟ್ಯಾಕ್ಸ್ ಹಾಕಿದ್ದವನು. ಸೊ ಇದೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್, ಸ್ವಲ್ಪ ನೆನ್ಪಿಟ್ಕೊಳ್ಳಿ ಯಾರು ತಗೊಂಬಂದ್ರು ಅನ್ನೋದು ನೆನ್ಪಿರ್ಲಿ, ಓಕೆನಾ. ಇದ್ರ ಜೊತೆಗೆ ಫಿರೋಜ್ ಶಾ ತುಘಲಕ್ ಬಂದ್ಬಿಟ್ಟು 50,000 ವಾಟರ್ ವೀಲ್ಸ್ ನ ಇನ್ಸ್ಟಾಲ್ ಮಾಡ್ತಾನೆ. ಅಂಡ್ ಹಿ ಬಿಲ್ಡ್ ಮೆನಿ ಕ್ಯಾನಲ್ಸ್, ಅನೇಕ ಕಾಲುವೆಗಳನ್ನ ನಿರ್ಮಾಣ ಮಾಡ್ತಾನೆ. ಅದರಲ್ಲಿ ಮೇನ್ ಒಂದೆರಡು ಅಂದ್ರೆ ವೆಸ್ಟರ್ನ್ ಯಮುನಾ ಕ್ಯಾನಲ್, ಸಟ್ಲೇಸ್ ಕ್ಯಾನಲ್, ಗಗ್ಗಾರ್ ಕ್ಯಾನಲ್, ಓಕೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೈಯದ್ ರಾಜವಂಶದ ಸ್ಥಾಪಕ ಕಿಜ್ರ್ ಖಾನ್ ಮೊದಲ ಯಾರ ಆಸ್ಥಾನದಲ್ಲಿ ಅಧಿಕಾರಿಯಾಗಿದ್ದ? ಅಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್, ಫಿರೋಜ್ ಶಾ ತುಘಲಕ್, ತೈಮೂರ್. ಆನ್ಸರ್ ಈಸ್ ತೈಮೂರ್, ಓಕೆನಾ. ಕಿರ್ಜಿ ಖಾನ್ ಬಂದ್ಬಿಟ್ಟು he belongs to ಸೈಯದ್ ಡೈನಾಸ್ಟಿ ಅಂಡ್ ಈಸ್ ದ ಫೌಂಡರ್ ಆಫ್ ಸೈಯದ್ ಡೈನಾಸ್ಟಿ. ಫಸ್ಟ್ ಇವನು ತೈಮೂರ್ ನಲ್ಲಿ ಗವರ್ನರ್ ಆಗಿ ಅಲ್ಲಿದ್ದ. ಅದಾದ್ಮೇಲೆ 1398 AD ಅಲ್ಲಿ ಡೆಲ್ಲಿನ ಆಕ್ರಮಿಸ್ಕೊಂತಾನೆ, ಓಕೆನಾ. ಇದಿಸ್ ನೆನ್ಪಿಟ್ಕೊಳ್ಳಿ. ಇದು ಬಿಟ್ರೆ ತೈಮೂರ್ ಡೆಲ್ಲಿನ ಲೂಟಿ ಮಾಡ್ತಾನೆ. ಡೆಲ್ಲಿನ ಲೂಟಿ ಮಾಡಿದ್ಮೇಲೆ ಈ ಅಪಾಯಿಂಟೆಡ್ ಕಿಜ್ರ್ ಖಾನ್. ಯಾರು? ತೈಮೂರ್ ಏನ್ ಮಾಡ್ತಾನೆ ಅಂದ್ರೆ ಡೆಲ್ಲಿನ ಅಟ್ಯಾಕ್ ಮಾಡಿ ಡೆಲ್ಲಿನ ಲೂಟ್ ಮಾಡ್ತಾನೆ ತೈಮೂರ್, ಓಕೆನಾ. ಅದಾದ್ಮೇಲೆ ಅವನು ಕಿರ್ಜ್ ಖಾನ್ ಇದಾನಲ್ವಾ, ಅವನಲ್ಲಿ ಗವರ್ನರ್ ಆಗಿದ್ನಲ್ವಾ, ಅವನ ಅಪಾಯಿಂಟ್ ಮಾಡ್ತಾನೆ ಏನಾಗಿ? ಸುಲ್ತಾನ್ ಆಫ್ ಡೆಲ್ಲಿ ಆಗಿ, ಓಕೆನಾ. ನೆಕ್ಸ್ಟ್ ಹೋಗೋಣ. ಲೋಧಿ ರಾಜವಂಶದ ಅಂತಿಮ ಸುಲ್ತಾನ ಇಬ್ರಾಹಿಂ ಲೋಧಿಯು ತನ್ನ ಎಷ್ಟು ಸೈನಿಕರೊಂದಿಗೆ ಮೊದಲ ಪಾಣಿಪತ್ ಯುದ್ಧದಲ್ಲಿ ಹೋರಾಡಿದನು? 10,000, 30,000, 50,000, 1,00,000. ಆನ್ಸರ್ ಈಸ್ 1,00,000. ಇಟ್ಸ್ ಅ ವೆರಿ ಫ್ಯಾಕ್ಚುಯಲ್ ಕ್ವಶನ್, ಓಕೆ.
ಇಬ್ರಾಹಿಂ ಲೋಧಿ ಬಂದ್ಬಿಟ್ಟು ಬೇಟ್ರೈಡ್ ಬೈ ಹಿಸ್ ಓನ್ ಕಮಾಂಡರ್ಸ್, ಅವ್ನ ಕಮಾಂಡರ್ಸ್ ಅವನಿಗೆ ಮೋಸ ಮಾಡ್ತಾರೆ. ದೆನ್ ಇಟ್ ವಾಸ್ ದ ಮೇನ್ ರೀಸನ್ ಫಾರ್ ಹಿಸ್ ಡಿಫೀಟ್. ಅವನು ಸೋಲೋದಕ್ಕೆ ಮೇನ್ ಕಾರಣನೇ ಅವನ ಸ್ವಂತ ಕಮಾಂಡರ್ಸ್ ಗಳೇ ಅವನ್ನ ಡೆಲ್ಲಿ ಸುಲ್ತಾನ್ಸ್ ಎಂಡ್ ಆಗಿದ್ದಲ್ವಾ, ಇದು ಲೋಧಿ ಡೈನೆಸ್ಟಿಯಿಂದ ಎಂಡ್ ಆಗಿದ್ದಲ್ವಾ. ಸೊ ಆ ಟೈಮ್ ಅಲ್ಲಿ ಅವನ್ ಕಮಾಂಡರ್ಸ್ ಅವನಿಗೆ ಮೋಸ ಮಾಡಿದಾಗ ಅವನು ಸೋತೋಗ್ತಾನೆ. ನೆಕ್ಸ್ಟ್, ವಾಟ್ ಡಿಡ್ ಬಾಬರ್ಸ್ ತುಲುಗ್ಮಾ ಬ್ಯಾಟಲ್ ಟ್ಯಾಕ್ಟಿಕ್ ಜನರಲಿ ಇನ್ವಾಲ್ವ್ಸ್? ಮೇ ಬಿ ತುಂಬಾ ಜನಕ್ಕೆ ಈ ಕ್ವಶನ್ ಹೊಸದಾಗಿರ್ಬೋದು. ಇಟ್ಸ್ ಎ ಟ್ಯಾಕ್ಟಿಕ್, ಬ್ಯಾಟಲ್ ಟೆಕ್ನಿಕ್, ಓಕೆನಾ. ಅಂದ್ರೆ ಇದೊಂದು ಯುದ್ಧ ತಂತ್ರ ತುಲುಗ್ಮಾ ಅನ್ನೋದು. ಆನ್ಸರ್ ಹೇಳ್ತೀರಾ? ಯೂಸಿಂಗ್ ಎಲಿಫೆಂಟ್, ಸುಪ್ರೀಂ ಅಟ್ಯಾಕ್ ಅಟ್ ನೈಟ್, ಟ್ರಾಪಿಂಗ್ ದ ಎನಿಮಿ ಇನ್ಸೈಡ್ ಫೋರ್ಟ್, ಯೂಸಿಂಗ್ 2 flanks and circle the army. ಆಪ್ಷನ್ ಈಸ್ ಎ. ಈ ತುಲುಗ್ಮಾ ಬ್ಯಾಟಲ್ ಟ್ಯಾಕ್ಟಿಕ್ ಅಲ್ಲಿ ಅವನ್ ಏನ್ ಮಾಡ್ತಾನೆ ಅಂದ್ರೆ, ಅವನ ಒಂದು ಆರ್ಮಿ ಇರುತ್ತಲ್ವಾ, ಆರ್ಮಿನ ಅವನು 3 ಪಾರ್ಟ್ ಆಗಿ ಡಿವೈಡ್ ಮಾಡ್ತಾನೆ. ಒಂದು ಲೆಫ್ಟ್, ಒಂದು ರೈಟ್, ಒಂದು ಸೆಂಟರ್ ಆಗಿ ಡಿವೈಡ್ ಮಾಡ್ತಾನೆ. ಓಕೆನಾ. ಸೊ ಅವನೇನ್ ಮಾಡ್ತಾನೆ ಅಂದ್ರೆ, ಇಲ್ಲಿಂದ ಆರ್ಮಿಗಳು ಬರ್ತಿದ್ದಾರೆ ಬೇರೆ ಆಪೋಸಿಟ್ ಅವರು ಅಂದಾಗ ಲೆಫ್ಟ್ ಇಂದ ಎನ್ಸರ್ಕಲ್ ಮಾಡ್ತಾನೆ, ರೈಟ್ ಇಂದ ಎನ್ಸರ್ಕಲ್ ಮಾಡ್ತಾನೆ. ಸಾರಿ, ಇದು ರೈಟ್ ಆಗ್ಬೇಕಿತ್ತು, ಇದು ಸೆಂಟರ್. ಓಕೆನಾ. ಸೊ ರೈಟ್ ಟು ಲೆಫ್ಟ್ ಇಂದ ಎನ್ಸರ್ಕಲ್ ಮಾಡಿ ಅವ್ರನ್ನ ಅಟ್ಯಾಕ್ ಮಾಡ್ತಾನೆ. ಇದನ್ನ ತುಲುಗ್ಮಾ ಅಂತ ಕರೀತಾರೆ. ತುಲುಗ್ಮಾ ಬ್ಯಾಟಲ್ ಟೆಕ್ನಿಕ್ ಅಂದ್ರೆ 3 ಪಾರ್ಟ್ ಆಗಿ ಡಿವೈಡ್ ಮಾಡ್ತಾನೆ, ಲೆಫ್ಟ್, ಸೆಂಟರ್, ರೈಟ್. ಲೆಫ್ಟ್ ಅಂಡ್ ರೈಟ್ ಇಂದ ಒಂದು ಸರ್ಕಲ್ ಆಗಿ ಅವ್ರನ್ನ ಎನ್ಸರ್ಕಲ್ ಮಾಡ್ಕೊಂತಾನೆ, ಅಂದ್ರೆ ಅವ್ರನ್ನ ಒಂದು ಕವರ್ ಮಾಡ್ಕೊಂತಾನೆ. ಈ ತರ ನೋಡಿ, ಇವ್ರು ಬರ್ತಿದಾರೆ ಅಂದ್ರೆ ಇಲ್ಲಿಂದ ಇವ್ರು ಬಂದ್ ಹಿಂಗ್ ಕವರ್ ಮಾಡ್ತಾರೆ, ಇವ್ರು ಹಿಂಗ್ ಬಂದ್ ಕವರ್ ಆಗ್ತಾರೆ. ಸೊ ಇವ್ರಿಷ್ಟು ಜನನು ಇಲ್ಲಿ ಸಿಕ್ಕಾಕೊಂಡ್ರು ಅಂತ ಅದ್ರ ಅರ್ಥ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆನ್ಪಿರ್ಲಿ, ಬಾಬರ್ ಕಾನ್ಸೆಪ್ಟ್ ಇದು. ನೆಕ್ಸ್ಟ್ ಹೋಗೋಣ. 10ನೇದು, ಬಾಬರ್ ಆತ್ಮಚರಿತ್ರ ಬಾಬರ್ ನಾಮವನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಪರ್ಷಿಯನ್, ತುರ್ಕಿ, ಓಕೆ, ಅರಬಿಕ್, ಉರ್ದು. ಆನ್ಸರ್ ಈಸ್ ಪರ್ಷಿಯನ್. ಓಕೆನಾ. ಪರ್ಷಿಯನ್ ಭಾಷೆಯಲ್ಲಿ ಅದನ್ನ ಬರೆಯಕ್ಕಾಗತ್ತೆ. ಹುಮಾಯೂನ್ ಬಂದ್ಬಿಟ್ಟು 18 ಸಾರಿ ಹುಮಾಯೂನ್ ಅಲ್ಲ, ಸಾರಿ ಪರ್ಷಿಯನ್ ಅಲ್ಲ ಇದ್ದಿರೋದು, ತುರ್ಕಿಯಲ್ಲಿರೋದು. ಓಕೆ, ಹುಮಾಯೂನ್ ಅಲ್ಲ, ಸಾರಿ ಬಾಬರ್ ಅಲ್ವಾ, ಬಾಬರ್ ನಾಮ ಬಂದ್ಬಿಟ್ಟು ತುರ್ಕಿ ಭಾಷೆಯಲ್ಲಿರೋದು, ಟರ್ಕಿಶ್ ಅಲ್ವಾ. ಸೊ ತುರ್ಕಿ ಭಾಷೆಯಲ್ಲಿ ಬರೋದಿದು. ಚಗತಾಯಿ ಅಂತ ಕರೀತಾರೆ ಅದಕ್ಕೆ. ಬಾಬರ್ ಆತ್ಮಚರಿತನ, ಆಟೋಬಯೋಗ್ರಫಿನ ಬಾಬರ್ ನಾಮ ವಾಸ್ ರಿಟರ್ನ್ ಇನ್ ದ ಡೈಲೆಕ್ಟ್ ಇದು. ಓಕೆನಾ. ಇದು ಭಾಷೆ, ಇದು ಡೈಲೆಕ್ಟ್. ಚಗತಾಯಿ. ಓಕೆನಾ. ಚಗತಾಯಿ ಅನ್ನೋದು ಡೈಲೆಕ್ಟ್ ಅಲ್ಲಿ ಟರ್ಕಿಶ್ ಲ್ಯಾಂಗ್ವೇಜ್ ಅಲ್ಲಿ ಬರೀತಾನೆ. ಓಕೆನಾ. ಮುಂದೆ ಅದು ಪರ್ಷಿಯನ್ ಭಾಷೆಗೂ ಅನುವಾದ ಆಗಿದೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಹುಮಾಯೂನ್ ತನ್ನ ಸಿಂಹಾಸನವನ್ನು ಕಳೆದುಕೊಂಡು 15 ವರ್ಷಗಳ ಗಡಿಪಾರು ಜೀವನವನ್ನು ಕಳೆದನು. ಆ ಸಮಯದಲ್ಲಿ ಅವನು ಯಾವ ದೇಶದಲ್ಲಿ ಆಶ್ರಯ ಪಡೆದನು? ಅಫ್ಘಾನಿಸ್ತಾನ್, ಪರ್ಷಿಯಾ, ಉಜ್ಬೇಕಿಸ್ತಾನ್, ತುರ್ಕಿ. ನನಗೆ ಎರಡು ಒಂದು ಆನ್ಸರ್ ಹೇಳಿ. ಓಕೆನಾ. ನಾನು ಸ್ಕೂಲಲ್ಲಿ ಇದ್ದ ಕನ್ನಡದಲ್ಲಿ ನಂಗೆ ಗೊತ್ತಿಲ್ಲ, ಇಂಗ್ಲಿಷ್ ಅಲ್ಲಿ ಇದು ನಾವು ಓದುವಾಗ ತುರ್ಕಿ ಅಂತ ಓದ್ತಿರ್ಲಿಲ್ಲ, ಇಟ್ಸ್ ಟರ್ಕಿ ಅಂತ ಓದ್ತಿದ್ವಿ. ಓಕೆನಾ. ಬಟ್ ನನಗೆ ಅದು ಇದು ಇವತ್ತಿಗೂ ಕನ್ಫ್ಯೂಷನ್ ಇದೆ, ಹೇಗೆ ಪ್ರೊನೌನ್ಸ್ ಮಾಡೋದು. ನಿಮ್ಗೇನಾದ್ರು ಯಾವ್ದು ಪರ್ಫೆಕ್ಟ್? ತುರ್ಕಿ ಅನ್ನೋದು ಕರೆಕ್ಟಾ, ಟರ್ಕಿ ಅನ್ನೋದು ಕರೆಕ್ಟಾ? ಇನ್ನೋ ಟರ್ಕಿ ಅದು ಕೋಳಿ, ಅದಲ್ಲ ನಾ ಹೇಳ್ತಿರೋದು. ಇದು ಪ್ರೊನೌನ್ಸಿಯೇಷನ್ ಹೆಂಗ್ ಮಾಡೋದು ನೋಡೋಣ, ನೀವ್ ಹೇಳಿ. ಓಕೆನಾ. ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಯಾವ್ದು ನಾನು ಹೇಳಿದ್ದು ಟರ್ಕಿ ಕರೆಕ್ಟ್ ಇದೆಯಾ, ಇಲ್ಲ ತುರ್ಕಿ ಅಂತಾನೆ ಕನ್ನಡದಲ್ಲಿ ಏನ್ ಟ್ರಾನ್ಸ್ಲೇಟ್ ಆಗಿದೆಯೋ ಹಾಗೆ ಓದೋದ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಪರ್ಷಿಯನ್. ಓಕೆ. ಹುಮಾಯೂನ್ ಬಂದ್ಬಿಟ್ಟು ಅವನ್ ಸಿಂಹಾಸನ ಕಳ್ಕೊಂಡಾಗ 15 ವರ್ಷ ಗಡಿಪಾರ್ ಜೀವನ ಪರ್ಷಿಯಾದಲ್ಲಿ, ಅದ್ರಲ್ಲೂ ಸಫಾವಿದ್ ಚಕ್ರವರ್ತಿ ಶಾ ತಹಮಸ್ತ್ ಫಸ್ಟ್ ಅವನ ಆಸ್ಥಾನದಲ್ಲಿ ಕಳೀತಾನೆ. ಶಾ ತಾಮಸ್ತ್. ಓಕೆ. he was a Safavid ಚಕ್ರವರ್ತಿ ಅವನು. ಓಕೆ. ನೆಕ್ಸ್ಟ್ ಕ್ವಶನ್. ವಾಟ್ ಡಿಡ್ ಶೇರ್ ಶಾ ಸೂರಿ ಕಾಲ್ಡ್ ಹಿಸ್ ಸದರ್ ಉಸ್ ಸುದೂರ್ ಇನ್ ಹಿಸ್ ಅಡ್ಮಿನಿಸ್ಟ್ರೇಷನ್? ಏನಿದು ಸದರ್ ಉಸ್ ಸುದೂರ್ ಅಂದ್ರೆ?
ಪ್ರಧಾನ ಮಂತ್ರಿ, ಮುಖ್ಯ ನ್ಯಾಯಾಧೀಶ, ಚೀಫ್ ರಿಲಿಜಿಯಸ್ ಆಫೀಸರ್, ಚೀಫ್ ಆರ್ಮಿ ಆಫೀಸರ್. ಆನ್ಸರ್ ಈಸ್ ಚೀಫ್ ರಿಲಿಜಿಯಸ್ ಆಫೀಸರ್, ಆಪ್ಷನ್ ಸಿ. ಅವನು ಧಾರ್ಮಿಕ ವ್ಯವಹಾರ, ದಾನ, ಧಾರ್ಮಿಕ ಶಿಕ್ಷಣಗಳನ್ನ ನೋಡ್ಕೊಂತಿದ್ದ. ಓಕೆನಾ. ಹಣಕಾಸಿಗೆ ನಾವು ಇದೊಂದು ನೋಡ್ಕೊಳ್ಳೋಣ. ಶೇಷಸೂರಿ ಟೈಮ್ ಅಲ್ಲಿ ದಿವಾನ್ ಇ ವಜ್ರತ್, ದಿವಾನ್ ಇ ವಜ್ರತ್ ಬಂದ್ಬಿಟ್ಟು ಫೈನಾನ್ಸ್, ದಿವಾನ್ ಇ ವಜ್ರತ್ ಬಂದ್ಬಿಟ್ಟು ಫೈನಾನ್ಸ್. ಓಕೆ. ದೆನ್ ದಿವಾನ್ ಇ ಅರೀಸ್ ಬಂದ್ಬಿಟ್ಟು ಆರ್ಮಿ, WF ಎಗೆ ಎ ಆರ್ಮಿ ಅಂತ ನೆನ್ಪಿಟ್ಕೊಳ್ಳಿ. ದೆನ್ ದಿವಾನ್ ಇ ರಸಲತ್ ಬಂದ್ಬಿಟ್ಟು ಬರ್ಕೊಳ್ಳಿ ಆಯ್ತಾ, ಫಾರಿನ್ ಅಫೇರ್ಸ್ ಅಂದ್ರೆ ಕನ್ನಡದಲ್ಲಿ ವಿದೇಶಿ ವ್ಯವಹಾರ. ದೆನ್ ದಿವಾನಿ ಇನ್ಶಾ ಇದು ಕರೆಸ್ಪಾಂಡೆನ್ಸ್ ಅಂದ್ರೆ ಪತ್ರ ವ್ಯವಹಾರ. ಓಕೆನಾ. ಸೊ ದಿವಾನಿ ವಜ್ರತ್ ಅಂದ್ರೆ ಫೈನಾನ್ಸ್, ದಿವಾನಿ ಅರೀಸ್ ಅಂದ್ರೆ ಆರ್ಮಿ, ದಿವಾನಿ ರಸ್ಲಾತ್ ಅಂದ್ರೆ ಫಾರಿನ್ ಅಫೇರ್ಸ್. ಮೇಜರ್ ಡಿಪಾರ್ಟ್ಮೆಂಟ್ಸ್ ಗಳಿವು 4. ಓಕೆ. ರಸ್ಲಾತ್ ಅಂದ್ರೆ ಫಾರಿನ್ ಅಫೇರ್ಸ್, ದಿವಾನಿ ಇನ್ಶಾ ಅಂದ್ರೆ ಕರೆಸ್ಪಾಂಡೆನ್ಸ್. ಓಕೆ. ನೆಕ್ಸ್ಟ್ ಕ್ವಶನ್. ವಿಚ್ ನ್ಯೂ ರೋಡ್ ಡಿಡ್ ಶೇಷಾಸುರಿ ಬಿಲ್ಡ್ ವಿಚ್ is still known as Grand Trunk Road today? From the Indus Valley to Bengal, from Delhi to Agra, from Kashmir to Kanyakumari, from Delhi to Madurai. Answer is A. From Indus Valley to Bengal. ಕರೆಕ್ಟ್ ಅಲ್ವಾ. ಈ ರಸ್ತೆ ಬಂದ್ಬಿಟ್ಟು 2500 ಕಿಲೋಮೀಟರ್ ಉದ್ದವಾಗಿದೆ. ಈ ಇದು ಮೇ ಬಿ ಸ್ಕೂಲಲ್ಲಿ ಓದಿರ್ತೀರಾ. ಈ ರೋಡ್ ಉದ್ದಕ್ಕೂನು ರೆಸ್ಟ್ ಹೌಸಸ್ ಅಂದ್ರೆ ವಿಶ್ರಾಂತಿ ಗೃಹಗಳನ್ನ ಸ್ಥಾಪಿಸಿದ್ದ ಅವಾಗ. ಯಾಕಂದ್ರೆ ಅವಾಗೆಲ್ಲ ಇವಾಗಿರೋಷ್ಟು ಲಕ್ಸುರಿ ಕಾರು ಬೈಕ್ ಎಲ್ಲ ಇರ್ಲಿಲ್ಲ. ಅವಾಗ ಜನ ಈ ಎತ್ತಿನ ಗಾಡಿ ಇಲ್ಲ ನಡ್ಕೊಂಡು ಹೋಗೋದು, ಇಲ್ಲ ಕುದುರೆಗಳ ಮೂಲಕ ಹೋಗೋದು, ಈ ತರ ಇದ್ದಿದ್ದು. ಸೊ ಅವರಿಗೆ ಕಂಟಿನ್ಯೂಸ್ ರೆಸ್ಟ್ ಬೇಕಿತ್ತು. ಅಥವಾ ಈ ಕೊಳ್ಳೆ ಹೊಡಿಯೋರೆಲ್ಲ ಬರೋರಲ್ವಾ, ಈ ತರ ಬರೋರಲ್ಲ. ಇವಾಗ ಸಡನ್ ಆಗಿ ಅಲ್ಲೆಲ್ಲಾದ್ರೂ ರೆಸ್ಟ್ ಮಾಡ್ಬೇಕು ಅಂದಾಗ ಯಾರಾದ್ರೂ ಜನ ಡಕಾಯ್ಟ್ಸ್ ಮಾಡೋರು ಅವರೆಲ್ಲ ಬರೋರು. ಸೊ ಅದನ್ನ ತಡೆಯೋಕೋಸ್ಕರನೇ ಅವನು ವಿಶ್ರಾಂತಿ ಗೃಹಗಳನ್ನ ಸ್ಥಾಪಿಸಿದ್ದ. ಸೊ ದಟ್ ಅಲ್ಲಿ ಅವರಿಗೆ ಬರೋರ್ಗೆ ಊಟ ಅಥವಾ ಫುಡ್, ವಾಟರ್, ಅಕಾಮಿಡೇಷನ್ ಎಲ್ಲ ಸಿಗೋ ತರ. ಓಕೆನಾ. ಇಷ್ಟು ಒಳ್ಳೆ ಕಾನ್ಸೆಪ್ಟ್ ಎಲ್ಲ ಒಬ್ಬ ರಾಜ ಮಾಡಿರೋದು. ಓಕೆ. ನೆಕ್ಸ್ಟ್. 2ನೇ ಪಾಣಿಪತ್ ಯುದ್ಧದಲ್ಲಿ ಅಕ್ಬರ್ನ ಸೈನ್ಯಾಧಿಕಾರಿ ಯಾರು? ಬೈರಮ್ ಖಾನ್, ತೋದರ್ಮಲ್, ಅಬ್ದುಲ್ ಫಜಲ್, ಮುನಿಮ್ ಖಾನ್. ಆನ್ಸರ್ ಈಸ್ ವೆರಿ ಫೇಮಸ್, ಬೈರಮ್ ಖಾನ್. ಕೇಳಿದಿರಲ್ಲ, ಬೈರಮ್ ಖಾನ್ 2ನೇ ಪಾಣಿಪತ್ ಅಲ್ಲಿ ಅಕ್ಬರ್ನ ಸೈನ್ಯಾಧಿಕಾರಿ ಆಗಿದ್ದ. ಓಕೆನಾ. ಬೈರಮ್ ಖಾನ್ ಬಂದ್ಬಿಟ್ಟು ತುರ್ಕ್ಮಾನ್ ವಂಶದವನು. ಇವನು ಅಕ್ಬರ್ಗೆ ಕಾನಿ ಖನಾನ್ ಅಂತ, ರಾಜರ ರಾಜ. ಓಕೆನಾ. ಕಾನಿ ಖನಾನ್ ಅಂತ ಬಿರುದು ಕೊಟ್ಟಿದ್ದ. ಓಕೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. 2ನೇ ಪಾಣಿಪತ್ ಯುದ್ಧದಲ್ಲಿ ಹಿಮಾನ ಸೈನ್ಯದ ಪ್ರಮುಖ ಘಟವು ಯಾವುದಾಗಿತ್ತು? ವಾಟ್ ವಾಸ್ ದ ಮೇನ್ ಕಾಂಪೋನೆಂಟ್ ಆಫ್ ಹಿಮು ಆಗೋಗೈತೆ. ಓಕೆ. ಹೇಮೂಸ್ ಆರ್ಮಿ ಇನ್ ದ ಸೆಕೆಂಡ್ ಬ್ಯಾಟಲ್ ಆಫ್ ಪಾಣಿಪತ್. ಫಿರಂಗಿ ದಳ, ಆನೆಗಳ ಸೈನ್ಯ, ಅಶ್ವಸೇನೆ, ಪದಾತಿ ಸೈನ್ಯ. ಆನ್ಸರ್ ಈಸ್ ಆನೆ ಸೈನ್ಯ. ಹೇಮು ಅಸ್ಯೂಮ್ ದ ಟೈಟಲ್ ವಿಕ್ರಮಾದಿತ್ಯ. ಹೇಮುಗೆ ಒಂದು ಟೈಟಲ್ ಇತ್ತು, ವಿಕ್ರಮಾದಿತ್ಯ. ವೆರಿ ವಿಚಿತ್ರ ಅಲ್ವಾ. ಹೇಮುಗೆ ವಿಕ್ರಮಾದಿತ್ಯ ಲಿಂಕೆ ಇಲ್ಲ ಅನ್ಸುತ್ತಲ್ಲ. ಬಟ್ ಅವನಿಗೆ ವಿಕ್ರಮಾದಿತ್ಯ ಅನ್ನೋ ಒಂದು ಟೈಟಲ್ ಇತ್ತು. ಅವನು ಅಫ್ಘಾನ್ ಸೈನ್ಯದ ಮುಖ್ಯಸ್ಥನಾಗಿದ್ದನು, ಅದು ನೆನಪಿರ್ಲಿ. ದೆನ್ ಅವನು ಅಕ್ಬರ್ ಮತ್ತೆ ಬೈರಮ್ ಖಾನ್ ವಿರುದ್ಧ ಯುದ್ಧ ಕೂಡ ಮಾಡಿದಾನೆ. ಅದಾದ್ಮೇಲೆ ಅವನು ಸೋತೋದ್ಮೇಲೆ ಅವನ್ನ ಸೆರೆಯಲ್ಲಿಟ್ಟು ಮರಣದಂಡೆ ಒಳಗಾಗ್ತಾನ ಅವನು. ಓಕೆ. ಹಿ ವಾಸ್ ಡಿಫೀಟೆಡ್. ಯಾರು? ಹೇಮು. ಡಿಫೀಟೆಡ್ ಅಂಡ್ ಕ್ಯಾಪ್ಚರ್ಡ್ ಅಂಡ್ ಎಕ್ಸಿಕ್ಯೂಟೆಡ್. ಓಕೆ. ನೆಕ್ಸ್ಟ್ ಕ್ವಶನ್. ಅಕ್ಬರ್ನ ಇಬಾದತ್ ಖಾನ ಅನ್ನು ಸ್ಥಾಪಿಸಲು ಪ್ರಾಥಮಿಕ ಕಾರಣವೇನು? ವೆರಿ ಈಸಿ ಕ್ವಶನ್. To provide a platform for religious discussion among various religions, to use as a mosque, to provide a place for Sufis, to use as Hindu temple. Option is A. Okay. ಅಕ್ಬರ್ ಏನ್ ಮಾಡ್ತಾನೆ ಅಂದ್ರೆ, ಈ ಎಸ್ಟಾಬ್ಲಿಷ್ಡ್ ಇಬಾದತ್ ಖಾನ ಯಾವಾಗ? ಹೌಸ್ ಆಫ್ ವರ್ಷಿಪ್ ಅಂದ್ರೆ ಸಮಥಿಂಗ್ ಎಲ್ಲಾ ರಿಲಿಜಿಯಸ್ ಅವರು
ಅಲ್ಲಿ ಬಂದು ಪ್ರೇಯರ್ ಮಾಡೋ ತರ ವೇರಿಯಸ್ ರಿಲಿಜಿಯಸ್ ಅವರು ಡಿಸ್ಕಷನ್ ಮಾಡಿ ಏನಾದ್ರು ರಿಲಿಜಿಯಸ್ ಡಿಸ್ಕಷನ್ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಡ್ತಾನೆ. ಓಕೆನಾ. ಯಾವಾಗ ಸ್ಥಾಪಿಸಿದ್ದು ಅಂದ್ರೆ 1575. ಓಕೆ, ಹೇಳಿ ಅವಾಗ ಸ್ಥಾಪಿಸಿದ್ದು. ಇಲ್ಲಿ ಬೇರೆ ಬೇರೆ ಧರ್ಮದ ವಿದ್ವಾಂಸರುಗಳು ಸ್ಕಾಲರ್ಸ್ಗಳು ಬಂದು ಒಂದು ರಿಲಿಜಿಯಸ್ ಡಿಸ್ಕಷನ್ ನಡೀತಿತ್ತು. ಇದೊಂದು ಒಂದು ರಿಲಿಜಿಯಸ್ ಟಾಲರೆನ್ಸ್ಗೆ ಒಂದು ಬೆಸ್ಟ್ ಉದಾಹರಣೆನ ನೋಡ್ಬೋದು. ಓಕೆನಾ. ಮುಂದೆನೆ ಇದು ಈ ಡಿಸ್ಕಷನ್ ಅವನು ಮುಂದೆ ದೀನಿ ಲಾಯಿ ಒಂದು ಸಮಥಿಂಗ್ ಒಂದು ಡಿಫ್ರೆಂಟ್ ರಿಲಿಜಿಯನ್ ಅಂತ ಹೇಳ್ತಾರಲ್ಲ, ಅವನ್ ತಗೊಂಡ್ಬಂದಿದ್ದು ದೀನಿ ಲಾಯಿನ ಸ್ಥಾಪಿಸೋದಕ್ಕೆ ಅಂದ್ರೆ ಒಂದು ಸ್ಟಾರ್ಟ್ ಮಾಡೋದಕ್ಕೆ ಮೇನ್ ಉದ್ದೇಶ ಇದಾಗಿತ್ತು. ಓಕೆ, ನೆಕ್ಸ್ಟ್ ಕ್ವಶನ್. ಅಕ್ಬರ್ನ ದೀನಿ ಇಲಾಹಿಯನ್ನು ಅಧಿಕೃತವಾಗಿ ಯಾವಾಗ ರದ್ದುಗೊಳಿಸಲಾಯಿತು? ಅಕ್ಬರ್ನ ಮರಣದ ನಂತರ, ಜಹಾಂಗೀರ್ನ ಆಳ್ವಿಕೆಯಲ್ಲಿ, ಶಹಜಹಾನನ ಆಳ್ವಿಕೆಯಲ್ಲಿ, ಔರಂಗಜೇಬನ ಆಳ್ವಿಕೆಯಲ್ಲಿ? ಆನ್ಸರ್ ಈಸ್ ಅಕ್ಬರ್ನ ಮರಣದ ಸಮಯದಲ್ಲಿ. ದೀನಿ ಇಲಾಹಿ ಸುಮಾರು 20 ವರ್ಷದ ತನಕ ಅದು ಅಸ್ತಿತ್ವದಲ್ಲಿತ್ತು. ಇದರಲ್ಲಿ ಕೇವಲ 20 ಜನ ಮಾತ್ರ ಸದಸ್ಯರಿದ್ರು, ಅದು ನೆನ್ಪಿರ್ಲಿ. ದೆನ್ ಒಂದು ರಿಲಿಜಿಯನ್ ಆಗಿ ಇರ್ಲಿಲ್ಲ, ಇದೊಂಥರ ಸಮಥಿಂಗ್ ಏನಂತ ಹೇಳ್ತಾರೆ, ಒಂದು ಮಾರಲ್ ಕೋಡ್ ತರ ವರ್ಕ್ ಆಗ್ತಿತ್ತು. ರಿಲಿಜಿಯನ್ ಗಿಂತ ಮಾರಲ್ ಕೋಡ್ ಆಗಿ ಇದು ವರ್ಕ್ ಆಗಿದ್ದನ್ನ ನಾವು ನೋಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್. ಹೌ ಮೆನಿ ವಾಲ್ಯೂಮ್ಸ್ ಡಸ್ ದ ಅಕ್ಬರ್ ನಾಮಾ ಹ್ಯಾವ್? 2, 3, 4, 5? ಆನ್ಸರ್ ಈಸ್ 3. ಅಕ್ಬರ್ ನಾಮ ಬರ್ದವ್ರು ಯಾರು ಗೊತ್ತಿದ್ಯಾ? ಅಬ್ದುಲ್ ಫಜಲ್. ಕರೆಕ್ಟ್ ಅಲ್ವಾ? ಅಬ್ದುಲ್ ಫಜಲ್. ಓಕೆ, ನೆಕ್ಸ್ಟ್ ಕ್ವಶನ್. ಜಹಾಂಗೀರ್ ಆಸ್ಥಾನದಲ್ಲಿ ಯಾವ ವಿಚಿತ್ರ ಪ್ರಾಣಿಯು ಕಾಣಿಸಿಕೊಂಡಿತ್ತು ಎಂದು ವರದಿಯಾಗಿದೆ? ಹಾರುವ ಅಳಿಲು, ಬಿಳಿ ಚಿರತೆ, ಕೊಂಬಿನ ಮೊಸಳೆ, ಬಿಳಿ ಜಿಂಕೆ? ಆನ್ಸರ್ ಈಸ್ ವೈಟ್ ಡಿಯರ್. ಸಮಥಿಂಗ್ ದೀಸ್ ಕ್ವಶನ್ಸ್ ಆರ್, ಇವನ್ ದೋ ದೀಸ್ ಆರ್ ಫ್ಯಾಕ್ಚುಯಲ್, ಸಮಥಿಂಗ್ ನಾಟ್ ಈಸಿಲಿ ನೋನ್ ಬೈ ಎವ್ರಿ ಒನ್. ಅಂದ್ರೆ ಎಲ್ರಿಗೂ ಈ ಕೆಲವೊಂದು ಇವೆಲ್ಲ ನೋಡೋದಕ್ಕೆ ಈಸಿ ಇದ್ರೂ ಕೂಡ ಸ್ವಲ್ಪ ಏನಂತ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರೋರು ಕಮ್ಮಿ ಇರಬಹುದು ಅಂತ ನಾನು ಅನ್ಕೊಂತೀನಿ. ಓಕೆನಾ. ವೈಟ್ ಡೀರ್. ಜಹಾಂಗೀರ್ ತನ್ನ ಆತ್ಮಚರಿತ್ರೆಯಲ್ಲಿ ಅನೇಕ ನೈಸರ್ಗಿಕ ಘಟನೆಗಳನ್ನು, ಪ್ರಾಣಿಗಳು, ಪಕ್ಷಿಗಳು ಮತ್ತೆ ಸಸ್ಯಗಳ ಬಗ್ಗೆ ವಿವರವಾಗಿ ಬರ್ದಿರೋದು. ಅವನು ಬಿಳಿ ಚಿರತೆ, ಬಿಳಿ ಆನೆ, ಅಪರೂಪದ ಪಕ್ಷಿಗಳನ್ನು ಸಹ ದಾಖಲಿಸಿದಾನ. ಅದ್ರಲ್ಲಿ ಯಾವ್ದ್ರಲ್ಲಿ? ಅವನ್ ಜಹಾಂಗೀರ್ ರಿಟರ್ನ್ ಡೀಟೇಲ್ ಯಾವ್ದ್ರಲ್ಲಿ? ಅವನ ಆಟೋಬಯೋಗ್ರಫಿಯಲ್ಲಿ ಅವನ್ ಬರ್ದಿರೋದನ್ನ ನೋಡ್ಬೋದು. ತುಜುಕಿ ಜಹಾಂಗೀರಿಯಲ್ಲಿ. ತುಜುಕಿ ಜಹಾಂಗೀರಿ ಅವನು ಆಟೋಬಯೋಗ್ರಫಿ ಅಲ್ವಾ, ಅದ್ರಲ್ಲಿ. ನೆಕ್ಸ್ಟ್. ವಿಚ್ ರೆಬಿಲಿಯನ್ ಡಿಡ್ ಶಾಜಹಾನ್ ಹ್ಯಾವ್ ಟು ಫೇಸ್ ಬಿಫೋರ್ ಅಸೆಂಡಿಂಗ್ ದ ಥ್ರೋನ್? ರಜಪೂತ್ ರೆಬಿಲಿಯನ್, ಮರಾಠಾ ರೆಬಿಲಿಯನ್, ಅಫ್ಘಾನ್ ರೆಬಿಲಿಯನ್, ಎಗನಿಸ್ಟ್ ಹಿಸ್ ಬ್ರದರ್ ಖುಸ್ರೂಸ್, ಪರ್ವೇಸ್ ಅಂಡ್ ಶಹರಿಯಸ್? ಆನ್ಸರ್ ಈಸ್ ಡಿ. ಓಕೆ. ಶಹಜಹಾನ್ ಸಿಂಹಾಸನ ಏರ್ದ, ಆದ್ರೆ ಅವನ್ ತನ್ನ ಸಹೋದರರಿಂದಾನೆ ಏನಂತ ಹೇಳ್ತಾರೆ, ಸಹೋದರ ಶಹಜಹಾನ್ ಅನ್ನು ಸೋಲಿಸ್ತಾನೆ. ದೆನ್ ಮರಣದಂಡೆಗೆ ಗುರಿಪಡಿಸ್ತಾನೆ. ಅಂದ್ರೆ ಸ್ವಂತ ತಮ್ಮಂದ್ರನ್ನೇ ಅವನು ಮರಣದಂಡೆಗೆ ಗುರಿ ಮಾಡಿಸ್ತಾನೆ. ನೆಕ್ಸ್ಟ್. ಮುಮ್ತಾಜ್ ಮಹಲ್ ಅಜ್ರುಮನ್ ಬಾನು ಬೇಗಂ ವಾಸ್ ಅ ಡಾಟರ್ ಆಫ್ whom? ಆನ್ಸರ್ ಈಸ್ ಅಸಫ್ ಖಾನ್. ಓಕೆ. ಅಸಫ್ ಖಾನ್ ಯಾರು ಅನ್ನೋದೆಲ್ಲ ಏನ್ ಬೇಡ. ಅಂಡ್ ಇನ್ನೊಂದೇನಂದ್ರೆ ಮುಮ್ತಾಜ್ ಮಹಲ್ ಇಲ್ವಾ? ಮುಮ್ತಾಜ್ ಮಹಲ್ ಬಂದ್ಬಿಟ್ಟು ನೂರ್ ಜಹಾನ್ಗೆ ಏನಂತಾರೆ, ನೀಸ್ ಅಂದ್ರೆ ಸೊಸೆ. ಸಮಥಿಂಗ್ ಅವ್ರ ಅಪ್ಪನ ತಂಗಿ ಅಂದ್ರೆ ಮುಮ್ತಾಜ್ ಮಹಲ್ ಇವ್ರ ಅಪ್ಪ ಅಫ್ಜಲ್ ಖಾನ್ ತಂಗಿನೇ ನೂರ್ ಜಹಾನ್. ಓಕೆನಾ. ಸೊ ನೂರ್ ಜಹಾನ್ಗೆ ಇವಳು ಸೊಸೆ ಮುಮ್ತಾಜ್ ಮಹಲ್. ಓಕೆನಾ. ನೆಕ್ಸ್ಟ್. ಔರಂಗಜೇಬನು ತನ್ನ ಸಹೋದರ ದಾರಾ ಶಿಕೋ ಅನ್ನು ಯಾವ ಆರೋಪದ ಮೇಲೆ ಮರಣದಂಡನೆಗೆ ಗುರಿಪಡಿಸಿದನು? ರಾಜದ್ರೋಹ, ಧರ್ಮದ್ರೋಹ, ಕೊಲೆ, ಸುಲಿಗೆ? ಆಪ್ಷನ್ ಈಸ್ ಬಿ. ಕರೆಕ್ಟ್ ಅಲ್ಲ?
ದಾರಾ ಶಿಕೋ ಬಂದ್ಬಿಟ್ಟು ಸೀರಿ ಅಕ್ಬರ್ ಅಂತ ಒಂದ್ ದೊಡ್ಡ ಇಟ್ಸ್ ಎ ರಹಸ್ಯ ಗ್ರಂಥ. ಓಕೆನಾ, ಸಮಥಿಂಗ್ ಗ್ರೇಟೆಸ್ಟ್ ಮಿಸ್ಟ್ರಿ ಅಂತ ಅದು. ಅದನ್ನ ಬರ್ದಿದ್ದಾನ ಅವನು. ಓಕೆನಾ, ಉಪನಿಷತ್ತನ ಮತ್ತೆ ಪರ್ಷಿಯನ್ ಭಾಷೆಗೂ ಕೂಡ ಟ್ರಾನ್ಸ್ಲೇಟ್ ಮಾಡಿದಾನೆ. ಓಕೆ, ಅವ್ನಿಗೆ ಏನ್ ಅದೊಂದು ರಿಲಿಜಿಯನ್ಸ್ ಟಾಲರೆನ್ಸ್ ಇತ್ತೋ ಅದೇ ಅವನ ಎಕ್ಸಿಕ್ಯೂಷನ್ ಅಥವಾ ಅವನ ಮರಣದಂಡನೆಗೂ ಕೂಡ ಕಾರಣ ಆಗಿದ್ದು. ಅಂದ್ರೆ ಇವನು ತುಂಬಾ ರಿಲಿಜಿಯಸ್ ಟಾಲರೆನ್ಸ್ ಆಗಿದೆ, ತುಂಬಾ ಧಾರ್ಮಿಕ ಸಹಿಷ್ಣು ಆಗಿದ್ರ. ಅನೇಕ ಉಪನಿಷತ್ತುಗಳನ್ನ ಅವನು ಪರ್ಷಿಯನ್ ಭಾಷೆಗೂ ಕೂಡ ಅವನು ಅನುವಾದ ಮಾಡಿದಾನೆ. ಅದೇ ಕೊನೆಗೆ ಇವನ ಡೆತ್ಗೂ ಕೂಡ ಕಾರಣ ಆಗೋದು, ಮರಣದಂಡನೆಗೂ. ದೆನ್ ಔರಂಗಜೇಬನ ಅತಿ ದೀರ್ಘ ಯುದ್ಧವು 27 ವರ್ಷಗಳ ಕಾಲ ನಡೆಯಿತು. ಇದು ಯಾರ ವಿರುದ್ಧವಾಗಿತ್ತು? ರಜಪೂತ್, ಮರಾಠಾಸ್, ಬಿಜಾಪುರ್ ಅಂಡ್ ಗೋಲ್ಕೊಂಡ ಶಿಖರು. ಅಫ್ಕೋರ್ಸ್ ವೆರಿ ಈಸಿ ಆನ್ಸರ್ ಹೇಳ್ಬೋದಿತ್ತು, ಮರಾಠಾಸ್. ಕರೆಕ್ಟ್ ಅಲ್ವಾ? ಸುಮಾರು ಔರಂಗಜೇಬ್ ಕಂಡಕ್ಟೆಡ್ 26 ಕ್ಯಾಂಪೇನ್ಸ್, ಓಕೆನಾ, ಎಗೇನೆಸ್ಟ್ ದ ಮರಾಠಾಸ್. 26 ಕ್ಯಾಂಪೇನ್ಸ್ ನಡೆಸಿದಾನೆ ಯಾರು? ಔರಂಗಜೇಬ್, ಮರಾಠರ ವಿರುದ್ಧ. ಹಿ ಡಿಫೀಟೆಡ್ ಶಿವಾಜಿ ಮಹಾರಾಜ್ ಅಂಡ್ ಸಂಭಾಜಿ, however Marathas and guerrilla tactics and defeated the Mughals. Okay, ಶಿವಾಜಿನ ಸೋಲಿಸ್ತಾನೆ, ಸಂಭಾಜಿನ ಸೋಲಿಸ್ತಾನೆ. ಗೊತ್ತಿದ್ದಲ್ಲ ಸ್ಟೋರಿ, ಪುಟ್ಟಿ ಸ್ಟೋರಿ ಎಲ್ಲ ಗೊತ್ತಿರ್ಬೇಕೇನೋ, ಮಗ ಸಂಭಾಜಿದೆಲ್ಲ. ನೆಕ್ಸ್ಟ್, what is the mukti in the Mughal administration? Tax collector, army commander, provincial governor, judge. Answer is ಏನು? ಪ್ರಾವಿನ್ಷಿಯಲ್ ಗವರ್ನರ್ ಮುಕ್ತಿ ಅಂದ್ರೆ. ಓಕೆ, ಮುಕ್ತಿ ಅನ್ನೋ ಪದ ಬಂದ್ಬಿಟ್ಟು ಅರೇಬಿಕ್ ಇಂದ ಬಂದಿರೋದು. ಅರೇಬಿಕ್ ಅಲ್ಲಿ ಅದನ್ನ ಮುಖಾತ ಅಂತ ಕರೀತಾರೆ, ಅಂದ್ರೆ ನಿಯೋಜಕ ಅಂತ ಅದ್ರ ಅರ್ಥ. ಸೊ ಅದೇನಾಯ್ತು ಅಂದ್ರೆ ನೆಕ್ಸ್ಟ್ ಮುಕ್ತಿ ಅಂತ ಆಯ್ತು. ಓಕೆನಾ, ಇದ್ರ ಅರ್ಥ ಪ್ರಾವಿನ್ಷಿಯಲ್ ಗವರ್ನರ್. ನೆಕ್ಸ್ಟ್, what was the miniature painting in Mughal painting mostly used for? Illustration, religious texts, portrait of rulers and records of events, astrological charts and maps. Answer is B, portrait of rulers and records of events. ವೈಬ್ರೆಂಟ್ ಕಲರ್ಸ್ ಗಳಿತ್ತು, ನ್ಯಾಚುರಲ್ ಸೀನ್ಸ್ ಗಳನ್ನ ನೋಡ್ಬೋದು ಪೇಂಟಿಂಗ್ಸ್ ಅಲ್ಲಿ, ತುಂಬಾ ಇಂಟ್ರಿಕೇಟ್ ಡೀಟೇಲ್ಸ್ ಗಳನ್ನ ನೋಡ್ಬೋದು. ದೆನ್ ಇಟ್ಸ್ ಎ ಸಿಂಥಸಿಸ್ ಆಫ್ ಪರ್ಷಿಯನ್, ಹಿಂದೂ ಅಂಡ್ ವೆಸ್ಟರ್ನ್ ಸ್ಟೈಲ್ಸ್ ಕೂಡ ನೋಡ್ಬೋದು. ಓಕೆನಾ, ನೆಕ್ಸ್ಟ್, what is the special feature of Diwan-e-Khas in the Red Fort of Delhi? It had the Prime Minister office, it had the Takht-e-Towers, Peacock Throne, it was public hall, it had a court. Answer is Takht-e-Towers. Diwan-e-Khas, special feature of Diwan-e-Khas in the Red Fort ಬಂದ್ಬಿಟ್ಟು Peacock Throne. ಪಿಕಾಕ್ ಥ್ರೋನ್ ಬಂದ್ಬಿಟ್ಟು ನೆನಪಿರ್ಲಿ 1150 kg ಗೋಲ್ಡ್ ಇಂದ ಮಾಡಿರೋಂಥದ್ದು. ದೆನ್ 108 kg ಸಿಲ್ವರ್. ಓಕೆ, ದೆನ್ ಇದು 11 ಅಡಿ ಉದ್ದ ಇತ್ತು, 11 ಅಡಿ ಉದ್ದ ಇತ್ತು. ಓಕೆನಾ, ಇದು ಯಾರು ಕೊಳೆ ಹೊಡ್ಕೊಂಡು ಹೋಗಿದ್ದು? ನಾದಿರ್ ಶಾ. ನೆನ್ಪಿರ್ಲಿ, ಕೊಯ್ನೂರ್ ಡೈಮಂಡ್ ಕೂಡ ಅಲ್ವಾ ನಾದಿರ್ ಶಾ. ನಾದಿರ್ ಶಾ ಏನ್ ಮಾಡ್ತಾನೆ, 1739 AD ಅಲ್ಲಿ ಪರ್ಷಿಯಾಗೆ ತಗೊಂಡ್ ಹೋಗ್ತಾನೆ. ಓಕೆ, ಇದನ್ನ ನಿರ್ಮಿಸಿದವ್ರು ಯಾರು? ಫಸ್ಟ್ ಆಫ್ ಆಲ್ ಅದ್ ಗೊತ್ತಿರ್ಬೇಕಲ್ಲ. ದಿವಾನ್-ಇ-ಖಾಸ್ ಅಲ್ಲಿ ಪಿಕಾಕ್ ಥ್ರೋನ್ ನಿರ್ಮಿಸಿದವನು ಶಹಜಹಾನ್. ಓಕೆ, ಯಾವಾಗ 1635 AD ಅಲ್ಲಿ. ಎಷ್ಟು ಚೆನ್ನಾಗಿರೋದಲ್ವಾ ಇವಾಗ ಇದ್ರೆ ನೋಡೋಕೆ. ಓಕೆ, ಫ್ರಮ್ ವಿಚ್ ಪ್ಲೇಸ್ ವಾಸ್ ದ ವೈಟ್ ಮಾರ್ಬಲ್ ಯೂಸ್ಡ್ ಇನ್ ತಾಜ್ ಮಹಲ್ ಬಾಟ್? ಮಕ್ರಾನ್ ರಾಜಸ್ಥಾನ್, ಆಗ್ರಾ ಉತ್ತರ ಪ್ರದೇಶ್, ಜೈಪುರ್ ರಾಜಸ್ಥಾನ್, ಖಜುರಾಹೋ ಮಧ್ಯಪ್ರದೇಶ್. ಆನ್ಸರ್ ಈಸ್ ಮಕ್ರಾನ ರಾಜಸ್ಥಾನ್. ತಾಜ್ ಮಹಲ್ ಅಲ್ಲಿ ಬಳಸಿರುವಂತಹ ಬಿಳಿ ಅಮೃತ ಶಿಲೆಯನ್ನ ರಾಜಸ್ಥಾನದಿಂದ ತರಿಸಲಾಗಿತ್ತು.
ಅಂಡ್ ವಿಶ್ವದಲ್ಲೇ ಅತ್ಯುತ್ತಮ ಗುಣಮಟ್ಟದಲ್ಲಿರೋ ಅಮೃತ ಶಿಲೆಗೆ ಈ ಪ್ಲೇಸ್ ವೆರಿ ಫೇಮಸ್. ಓಕೆ, ಸೊ ಇದನ್ನ ಮಕ್ರಾನ ಮಾರ್ಬಲ್ ಅಂತಾನು ವೆರಿ ಫೇಮಸ್. ಇದು ಮಕ್ರಾನ ಮಾರ್ಬಲ್ ಅನ್ನೋದೇ ಆಕ್ಚುಲಿ ಇದು ಫೇಮಸ್ ಆಯ್ತು, ಮಕ್ರಾನ ಮಾರ್ಬಲ್ಸ್ ಅಂತ. ಇದು ಇನ್ನೊಂದೇನು ಅಂದ್ರೆ ಇಟ್ಸ್ ಒಂಥರ ಏನ್ ಹೇಳ್ತಾರೆ, ಸೆಮಿ ಟ್ರಾನ್ಸ್ಪರೆಂಟ್. ಸೆಮಿ ಟ್ರಾನ್ಸ್ಪರೆಂಟ್ ಅಂದ್ರೆ ಏನು ಅಂದ್ರೆ ಸೂರ್ಯನ ಬೆಳಕು ಬೀಳುತ್ತೆ ಅಲ್ವಾ, ಸೂರ್ಯನ ಬೆಳಕು ಬಿದ್ದಾಗ ಅದು ವಿವಿಧ ಬೇರೆ ಬೇರೆ ಬಣ್ಣಗಳಾಗಿ ಪ್ರತಿಬಿಂಬಿಸುತ್ತೆ, ಅಂದ್ರೆ ಡಿಫ್ರೆಂಟ್ ಕಲರ್ಸ್ ಆಗಿ ರಿಫ್ಲೆಕ್ಟ್ ಆಗುತ್ತೆ. ಅದು ಇದ್ರದ್ದು ವಿಶೇಷ ಮಕ್ರಾನ ಮಾರ್ಬಲ್ಸ್. ಮೇ ಬಿ ಈ ಕ್ವಶನ್ ಕೇಳಿರ್ಬೋದು, ನೀವು ಕೇಳಿದಾಗನೂ ಇರ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್. ತಾಜ್ ಮಹಲ್ ನಿರ್ಮಾಣದಲ್ಲಿ ಎಷ್ಟು ಕುಶಲಕರ್ಮಿಗಳು ಕೆಲಸ ಮಾಡಿದ್ದಾರೆಂದು ಅಂದಾಜಿಸಲಾಗಿದೆ. ಈ ತರ ಕ್ವಶನ್ ಏನ್ ಕೇಳಲ್ಲ, ಒಂದ್ ಟೈಮ್ ಅಲ್ಲಿ ಈ ತರ ಕ್ವಶನ್ ಕೇಳ್ತಿದ್ರು, ಇವಾಗ ಏನ್ ಕೇಳಲ್ಲ, ಬಟ್ ಸ್ಟಿಲ್ ನೋಡಿ 20,000. ಓಕೆನಾ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಹೂ ವಾಸ್ ದ ಚೀಫ್ ಆರ್ಕಿಟೆಕ್ಟ್ ಆಫ್ ತಾಜ್ ಮಹಲ್? ಮೇ ಬಿ ಇದು ತುಂಬಾ ಸಲ ಕೇಳಿರ್ತೀರಾ, ಉಸ್ತಾದ್ ಅಹಮದ್ ಲಾಹೋರಿ. ಓಕೆ, ಇವರು ಶಹಜಹಾನ್ ಆಸ್ಥಾನದಲ್ಲಿ ವಾಸ್ತುಶಿಲ್ಪಿ ಆಗಿದ್ರು, ಪರ್ಷಿಯನ್ ಆರ್ಕಿಟೆಕ್ಟ್ ಇವರು. ಅಂಡ್ he also designed ರೆಡ್ ಫೋರ್ಟ್ ಇನ್ ಡೆಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್. ತಾಜ್ ಮಹಲ್ ನಲ್ಲಿರುವ ಸೂಕ್ಷ್ಮ ಚಿತ್ರಣ ಕೆಲಸವು ಯಾವ ತಂತ್ರದಿಂದ ಮಾಡಲಾಗಿದೆ? ಪಿಯೆಟ್ರಾ ದುರಾ, ಗಿಲ್ಡಿಂಗ್ ಅಂಡ್ ಮೊಸಾಕ್ ಅಂಡ್ ಫರ್ಸ್ಕೋ. ಆನ್ಸರ್ ಈಸ್ ಪಿಯೆಟ್ರಾ ದುರಾ. ಮೇ ಬಿ ಆರ್ಟ್ ಅಂಡ್ ಕಲ್ಚರ್ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಪಿಯೆಟ್ರಾ ದುರಾ ಎಂಬುದು ಇದೊಂದು ಇಟಾಲಿಯನ್ ವರ್ಡ್. ಓಕೆನಾ, ಇಟಾಲಿಯನ್ ವರ್ಡ್ ಇದು. ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇದ್ರ ಮೀನಿಂಗ್ ಏನು ಅಂದ್ರೆ ಹಾರ್ಡ್ ಸ್ಟೋನ್ ಅಂತ. ಇದೆಲ್ಲ ಅವಾಗ ಇಟಾಲಿಯಲ್ಲಿ ಈ ಟೆಕ್ನಿಕ್ ಇದ್ದಿದ್ದನ್ನ ನಾವು ನೋಡ್ಬೋದು, ಯೂಸ್ ಮಾಡಿರೋಂಥದ್ದು. ಅಡಾಪ್ಟೆಡ್ ಫಸ್ಟ್ ಇಟಾಲಿಯಲ್ಲಿ ಇದ್ದಿದ್ದು, ಆಮೇಲೆ ಮೊಘಲ್ಸ್ ಪರ್ಷಿಯನ್ ಇಂದ ಇಲ್ಲಿಗೆ ತಗೊಂಡ್ಬಂದಿದ್ದನ್ನ ನಾವು ನೋಡ್ಬೋದು. ಇಟ್ಸ್ ಎ ಇನ್ಲೇ ವರ್ಕ್ ಅಟ್ ದ ತಾಜ್ ಮಹಲ್, ಇಟ್ ಡನ್ ಬೈ ಪಿಯೆಟ್ರಾ ದುರಾ ಟೆಕ್ನಿಕ್. ಮೇ ಬಿ ನಿಮಗೆ ಯಾವ್ದಾದ್ರು ಇಮೇಜ್ ಇದ್ದಿದ್ರೆ ತೋರಿಸ್ಬೋದಿತ್ತು, ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಪಿಯೆಟ್ರಾ ದುರಾ ಅಂದ್ರೆ ಬರುತ್ತೆ. ಆರ್ಟ್ ಅಂಡ್ ಕಲ್ಚರ್ ಯಾರಾದ್ರೂ ಓದಿದ್ರೆ ಅದಕ್ಕೆ ಆನ್ಸರ್ ಈಸಿಯಾಗಿ ಹೇಳ್ಬೋದು. ದೆನ್ against which brother did Razia Sultan, the daughter of Iltutmish, have to fight a war? Rukuddin Firoz Shah, Naziruddin Muhammad, Muizuddin Burma and Alauddin Masood. Answer it Rukuzuddin Firoz. ಓದಿದ್ವಿ ಅಲ್ಲ, ಫಸ್ಟ್ ಕ್ವಶನ್ ಓದಿದ್ವಿ. ಅವ್ನ್ ಸೌದ ಅಂದ್ರೆ ಇವ್ರ ಅಣ್ಣನೇ ಅವನು. ಇವನ್ ಬರ್ತಾನೆ ಫಸ್ಟ್, ಇವನೊಂದು 7-8 ತಿಂಗಳು ರೂಲ್ ಮಾಡ್ತಾನ ಅಷ್ಟೇ. ಅವನ್ನ ಸೋಲ್ಸ್ಬಿಟ್ಟು ಇವಳು ಏನು ಸುಲ್ತಾನ್ ಆಗ್ತಾಳೆ. ಓಕೆ, ನೆಕ್ಸ್ಟ್. ವೈ ಡಿಡ್ ಬಲ್ಬನ್ ಕಾಲ್ ಇಸ್ ಬಾಡಿ ಗಾರ್ಡ್ ಚಾರ್ ಬಾಲಿಶ್ ಫೋರ್ ಬಾಲಿಶ್ ಅಂತ ಯಾಕೆ ಕರೀತಿದ್ದ? ಅವರು 4 ಕುದುರೆಗಳನ್ನು ಹೊಂದಿದ್ದರು, ಅವರು 4 ದಿಕ್ಕುಗಳಿಂದ ಕಾವಲು ಕಾಯುತ್ತಿದ್ದರು, ಅವರು 4,000 ಸೈನಿಕರನ್ನು ಹೊಂದಿದ್ದರು, ಅವರು ಚೌಕಾಕಾರದಲ್ಲಿ ನಿಲ್ಲುತ್ತಿದ್ದರು. ಆನ್ಸರ್ ಈಸ್ ಅವರು 4,000 ಸೈನಿಕರನ್ನು ಹೊಂದಿದ್ದರು. ಓಕೆನಾ, ಸೊ ಚಾರ್ ಬಾಲಿಶ್ ಅಂತ ಬಲ್ಬನ್ ಅವನ್ ಸೈನಿಕನ ಅಥವಾ ಅವನ್ ಕಾವಲು ಸೈನಿಕರನ್ನ ಕರೆದಿದ್ದು. ಇದ್ರ ಅರ್ಥ 4,000 ಸೈನಿಕರು ಇದ್ರು ಅಂತ ಅದ್ರ ಅರ್ಥ. ಬಾಲಿಶ್ ಎಂದರೆ 1,000 ಸೈನಿಕರು. ಫಸ್ಟ್ ನೆನಪಿರ್ರಿ, ಬಾಲಿಶ್ ಅಂದ್ರೆ 1,000 ಸೈನಿಕರು ಅಂತ. ಚಾರ್ ಬಾಲಿಶ್ ಅಂದ್ರೆ 4,000 ಸೈನಿಕರು. 24 ಗಂಟೆ ಕಾಲ ತನಕನು ಅವನಿಗೆ ಕಾವಲು ಕಾಯ್ತಿದ್ರು ಅವರು. ನೆಕ್ಸ್ಟ್, ವಾಟ್ ವಾಸ್ ದ ರೋಲ್ ಆಫ್ ಮುನಿಯನ್ ಸೀಕ್ರೆಟ್ ಏಜೆಂಟ್ಸ್ ಇನ್ ಅಲಾವುದ್ದೀನ್ ಖಿಲ್ಜಿ's ಮಾರ್ಕೆಟ್ ರಿಫಾರ್ಮ್? ನೆನಪಿರ್ಲಿ, ಮುನಿಯನ್. They collected taxes, they monitored and report market prices, they recruited the army and they built the fort. Answer is B. They monitored and report market prices. ಮಾರುಕಟ್ಟೆ ಸುಧಾರಣೆನ ತಗೊಂಡ್ಬಂದಿದ್ದವನು ಅಂತ ಹೇಳ್ದಲ್ಲ, ಪ್ರೈಸ್ ಕಂಟ್ರೋಲ್ ನ ಮಾಡೋದಕ್ಕೆ, ದೆನ್ ಬ್ಲಾಕ್ ಮಾರ್ಕೆಟ್ ನ ತಡೆಯೋದಕ್ಕೋಸ್ಕರ. ಸೊ ಇದನ್ನೆಲ್ಲ ಅದೇನ್ ಮಾರ್ಕೆಟ್ ರಿಫಾರ್ಮ್ ಕಂಟಿನ್ಯೂ ಆಗ್ಲಿ, ಒಳ್ಳೆ ತರ ಇದಾಗ್ಲಿ ಅಂತ ಅವನು ಸೀಕ್ರೆಟ್ ಏಜೆಂಟ್ಸ್ ಗಳನ್ನ ಮುನಿಯನ್ಸ್ ನ ಅಪಾಯಿಂಟ್ ಮಾಡಿದ್ದು. ಓಕೆನಾ, ಯಾರಾದ್ರೂ ಅಲ್ಲಿ ಹೈಯರ್ ಪ್ರೈಸ್ಗೆ ಸೇಲ್ ಮಾಡ್ತಿದಾರಾ ಅಥವಾ
ಫೇಕ್ ಪ್ರಾಡಕ್ಟ್ಸ್ ಅಥವಾ ಈ ತರ ಬ್ಲಾಕ್ ಮಾರ್ಕೆಟಿಂಗ್ ಏನಾದ್ರು ಮಾಡ್ತಿದ್ದಾರಾ ಅನ್ನೋದನ್ನ ನೋಡೋದಕ್ಕೆ. ಓಕೆ, ನೆಕ್ಸ್ಟ್. ಮೊಹಮ್ಮದ್ ಬಿನ್ ತುಘಲಕ್ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ದೌಲತಾಬಾದ್ಗೆ ಸ್ಥಳಾಂತರಿಸಿದನು. ಆದರೆ ಕೆಲವೇ ವರ್ಷಗಳಲ್ಲಿ ಅದನ್ನು ಮತ್ತೆ ದೆಹಲಿಗೆ ಏಕೆ ಸ್ಥಳಾಂತರಿಸಿದನು? ಡ್ಯೂ ಟು ಲ್ಯಾಕ್ ಆಫ್ ಎನಫ್ ವಾಟರ್ ಇನ್ ದೌಲತಾಬಾದ್, ಬಿಕಾಸ್ ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ವಾಸ್ ನಾಟ್ ಪಾಸಿಬಲ್ ಇನ್ ದೌಲತಾಬಾದ್, ಬಿಕಾಸ್ ದ ಪೀಪಲ್ ಇನ್ ಡೆಲ್ಲಿ ರಿವಾಲ್ಟೆಡ್, ಡ್ಯೂ ಟು ಫುಡ್ ಸ್ಕೇರ್ಸಿಟಿ ಇನ್ ದೌಲತಾಬಾದ್. ವೆರಿ ಈಸಿ ಕ್ವಶನ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇವನ್ ಏನ್ ಮಾಡ್ತಾನೆ ಅಂದ್ರೆ ಮೊಹಮ್ಮದ್ ಬಿನ್ ತುಘಲಕ್ ಶಿಫ್ಟ್ ಮಾಡ್ತಾನೆ ಅವನ್ ಕ್ಯಾಪಿಟಲ್ ನ ಎಲ್ಲಿಂದ ಎಲ್ಲಿಗೆ? ಡೆಲ್ಲಿ ಟು ದೌಲತಾಬಾದ್. ಯಾವಾಗ? 27 ಅಲ್ಲಿ. ಬಟ್ ಒಂದ್ ಸ್ವಲ್ಪ ವರ್ಷ ಆದ್ಮೇಲೆ ಅವನಿಗೆ ಗೊತ್ತಾಗುತ್ತೆ ದೌಲತಾಬಾದ್ ಬಂದ್ಬಿಟ್ಟು ತುಂಬಾ ಡೌನ್ ಅಲ್ಲಿದೆ. ಸೆಂಟ್ರಲ್ ಅಥವಾ ಕ್ಯಾಪಿಟಲ್ ಸಿಟಿ ಡೆಲ್ಲಿನ ಮ್ಯಾನೇಜ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ಅಲ್ಲಿಂದ ಅನ್ನೋದು. ಸೊ ಮತ್ತೆ ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿಂದ ಮತ್ತೆ ಅವನು ಶಿಫ್ಟ್ ಮಾಡ್ತಾನೆ. ವೆರಿ ಫೇಮಸ್ ಥಿಯರಿ, ಎಲ್ರು ಓದಿದಿರಾ ಗೊತ್ತು ನಂಗೆ. ದೆನ್ ಫಿರೋಜ್ ಶಾ ತುಘಲಕ್ ತನ್ನ ಸೈನ್ಯವನ್ನು ಮೀರತ್ ಬಳಿ ಎಲ್ಲಿ ನಿಲ್ಲಿಸಿದನೆಂದು ಹೇಳಲಾಗುತ್ತದೆ? ಬಹರ್ಬರ್ಗ್, ತುಘಲಕಾಬಾದ್, ಹೌಸ್ಖಾಸ್, ಫಿರೋಜಾಬಾದ್. ಆನ್ಸರ್ ಇಸ್ ಫಿರೋಜಾಬಾದ್. ಫಿರೋಜ್ ಶಾ ತುಘಲಕ್ ಬಂದ್ಬಿಟ್ಟು ತನ್ನ ಸೈನ್ಯನ ಮೀರತ್ ಬಳಿ ಇರೋ ಫಿರೋಜಾಬಾದ್ ನಲ್ಲಿ ನಿಲ್ಲಿಸ್ತಾನೆ. ಅವನು ಈ ಸ್ಥಾನದಲ್ಲಿ ಈ ಪ್ಲೇಸ್ ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಹೊಸ ನಗರನ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ಅವನ ಹೆಸರನ್ನೇ ಇಡ್ತಾನೆ, ಫಿರೋಜಾಬಾದ್ ಅಂತ ಹೆಸರಿಡ್ತಾನೆ. ಓಕೆ, ಅದ್ರ ಜೊತೆಗೆ ಅವನು ಮೆನಿ ಸಿಟೀಸ್ ಗಳನ್ನ ಸ್ಟಾರ್ಟ್ ಮಾಡ್ತಾನೆ. ಫಿರೋಜಾಬಾದ್ ಇನ್ ಡೆಲ್ಲಿ, ಫಿರೋಜಾಬಾದ್ ಇನ್ ಮೀರತ್, ಹಿಸಾರ್ ಇನ್ ಹರಿಯಾಣ. ಸೊ ಈ ತರ ಬೇರೆ ಬೇರೆ ಕಡೆ ಕೆಲವೊಂದು ಸಿಟಿಗಳನ್ನ ಡೆವಲಪ್ ಮಾಡ್ತಾನೆ, ಶುರು ಮಾಡ್ತಾನೆ. ಓಕೆ, ನೆಕ್ಸ್ಟ್. ಸೈಯದ್ ರಾಜವಂಶವು ಎಷ್ಟು ವರ್ಷಗಳ ಕಾಲ ಆಡಳಿತ ನಡೆಸಿತು? 20, 37, 50, 10. ಆನ್ಸರ್ ಈಸ್ 37. ಸೈಯದ್ ಡೈನಾಸ್ಟಿ. ಸೈಯದ್ ಡೈನಾಸ್ಟಿಯ 4 ಆಡಳಿತಗಾರರು ಯಾರ್ಯಾರು? ಕಿಜ್ರ್ ಖಾನ್, ಮುಬಾರಕ್ ಶಾ, ಮೊಹಮ್ಮದ್ ಶಾ, ಅಲಾವುದ್ದೀನ್ ಶಾ. ಓಕೆ, ಕಿಜ್ರ್ ಖಾನ್ ವೆರಿ ಫೇಮಸ್, ಮುಬಾರಕ್ ಶಾ, ಮೊಹಮ್ಮದ್ ಶಾ, ಅಲಾವುದ್ದೀನ್ ಶಾ. ಓಕೆ, 37 ವರ್ಷ ರೂಲ್ ಮಾಡ್ತಾರೆ. ಓಕೆ, ನೆಕ್ಸ್ಟ್. ಬಹಲೂಲ್ ಲೋಧಿ, the founder of Lodhi dynasty, was initially the feudatory under whom? Sayyid dynasty, Sayyid king, Tughlaq king, Khilji king, Mughal king. Answer is ಏನು? ಸೈಯದ್ ಕಿಂಗ್. ಸೈಯದ್ ಕಿಂಗ್ ಅಲ್ಲಿ ಅವನು ಫ್ಯೂಡೇಟರಿ ಆಗಿ ಇದ್ದ. ಓಕೆನಾ? ನೆಕ್ಸ್ಟ್ ಕ್ವಶನ್. Which region did Babur give to his own son Humayun in 1529? Kabul, Badakhshan, Balkh, Samarkand. Answer is Badakhshan. ಬಾಬರ್ ಬಂದ್ಬಿಟ್ಟು 1529ರಲ್ಲಿ ತನ್ನ ಮಗ ಹುಮಾಯೂನ್ಗೆ ಬದಕ್ಷಾನ್ ಪ್ರದೇಶನ ಕೊಡ್ತಾನೆ. ಇದಿರೋದು ಅಫ್ಘಾನಿಸ್ತಾನಲ್ಲಿರೋದು. ಓಕೆ, ಅಫ್ಘಾನಲ್ಲಿರೋದು. ಓಕೆನಾ? ಈ ಪ್ರದೇಶದಲ್ಲಿ ಲ್ಯಾಪಿಸ್ ಲಜೂಲಿ ಕೇಳಿದಿರಲ್ಲ, ಆ ಕಲ್ಲುಗಳು ತುಂಬಾ ಫೇಮಸ್ ಇದೆ. ನೆಕ್ಸ್ಟ್. Which painting style did Humayun learn during his exile, which later influenced Mughal painting? Persian painting, Italian painting, Chinese painting, Turkish painting. Very easy question. Persian painting. ಹುಮಾಯೂನ್ ಅವನಿಗೆ ಗಡಿಪಾರು ಮಾಡ್ತಾರಲ್ಲ, ಆ ಟೈಮ್ ಅಲ್ಲಿ ಪರ್ಷಿಯನ್ ಚಿತ್ರಕಲೆನ ಕಲ್ತ್ಕೊಂತಾನೆ. ಓಕೆ, ನೆಕ್ಸ್ಟ್. What did Sher Shah Suri call Sikka in his administration? Tax, coin, army, fort. Very easy question. Sikka ಅಂದ್ರೆ ಕಾಯಿನ್. ಸಿಕ್ಕಾ ಅಂದ್ರೆ ನಾಣ್ಯ. ಅವನು ಅದ್ರ ಜೊತೆಗೆ ರುಪಿಯಾ, ಪೈಸಾ ಅನ್ನೋ ಹೊಸ ನಾಣ್ಯನ ಕೂಡ ಮಾತ್ರ ಅದ್ರನ್ನು ಕೂಡ ತಗೊಂಡ್ಬರ್ತಾನೆ. ಸಿಕ್ಕಾ, ರುಪಿಯಾ, ದೆನ್ ಪೈಸಾ ಇದನ್ನು ತಗೊಂಡ್ಬರ್ತಾನೆ. ಅಂಡ್ ಇವನ್ ಟೈಮ್ ಅಲ್ಲಿ ಸಿಲ್ವರ್ ಮತ್ತೆ ಕಾಪರ್ ಕಾಯಿನ್ ಗಳನ್ನ ಪರಿಚಯಿಸ್ತಾನೆ, ಮಿಂಟ್ ಮಾಡ್ತಾನೆ. ಓಕೆ, ಇದೇ ಕಾಯಿನೇಜ್ ಸಿಸ್ಟಮ್ ನೇ ಫ್ಯೂಚರ್ ಅಲ್ಲಿ ಮೊಘಲ್ಸ್ ಮತ್ತೆ ಬ್ರಿಟಿಷ್ ಅವ್ರು ಕೂಡ ಫಾಲೋ ಮಾಡೋದು.
ಅವಾಗಿನ ಟೈಮಲ್ಲಿ 1 ರೂಪಾಯಿ ಬಂದ್ಬಿಟ್ಟು 175 ಗ್ರಾಮ್ ಇರ್ತಿತ್ತಂತೆ. ಓಕೆ, ನೆಕ್ಸ್ಟ್ ಕ್ವಶನ್. ವಾಟ್ ಡಿಡ್ ಅಕ್ಬರ್ ಕಾಲ್ ದಾಖ್ಲಿ ಇನ್ ಈಸ್ ಅಡ್ಮಿನಿಸ್ಟ್ರೇಷನ್? ದಾಖ್ಲಿ ಅಂದ್ರೆ ಏನು? ಇಂಟರ್ನಲ್ ಟ್ಯಾಕ್ಸ್, ರೆವೆನ್ಯೂ, ಆರ್ಮಿ ಸ್ಯಾಲರಿ, ಇಂಟರ್ನಲ್ ಕರೆನ್ಸಿ. ಆನ್ಸರ್ ಈಸ್ ಇಂಟರ್ನಲ್ ಟ್ಯಾಕ್ಸ್. ಇಟ್ಸ್ ಎ ದಾಖ್ಲಿ ಅಂದ್ರೆ ಇಟ್ಸ್ ಎ ಇಂಟರ್ನಲ್ ಟ್ಯಾಕ್ಸ್. ಸಾರಿ, ಇಂಟರ್ನಲ್ ಟ್ಯಾಕ್ಸ್ ಅಲ್ಲ, ಇಂಟರ್ನಲ್ ಕರೆನ್ಸಿ. ಸಾರಿ, ಇಂಟರ್ನಲ್ ಕರೆನ್ಸಿ ಅದು. ಓಕೆನಾ? ದಾಖ್ಲಿ ಅಂದ್ರೆ ಇಂಟರ್ನಲ್ ಕರೆನ್ಸಿ. ಇದು ಅವನ ಸಾಮ್ರಾಜ್ಯದೊಳಗೆ ವ್ಯಾಪಾರಕ್ಕಾಗಿ, ಮಾರ್ಕೆಟ್ಗೋಸ್ಕರ, ಅಡ್ಮಿನಿಸ್ಟ್ರೇಷನ್, ಟ್ರೇಡ್ ಇದಕ್ಕೋಸ್ಕರ ಬಳಸ್ತಿದ್ದಂಥದ್ದು. ದೆನ್ ಅಕ್ಬರ್ ಇಲಾಯಿ ದಕ್ಲಿ ಹೇಗೋ ಇಲಾಯಿ ಅನ್ನೋ ನಾಣ್ಯಗಳನ್ನು ಪರಿಚಯಿಸ್ತಾನೆ. ಓಕೆನಾ? ನೆನ್ಪಿರ್ಲಿ, ಇಲಾಯಿ. ಇಲಾಯಿ. ಓಕೆ, ಇಲಾಯಿ ಅನ್ನೋ ನಾಣ್ಯಗಳನ್ನು ಕೂಡ ಅಕ್ಬರ್ ಪರಿಚಯಿಸ್ತಾನೆ ದಾಖ್ಲಿ ಜೊತೆಗೆ. ಇಟ್ಸ್ ಎ ಇಂಟರ್ನಲ್ ಕರೆನ್ಸಿ, ನೆನಪಿರಲಿ. ಓಕೆ, ನೆಕ್ಸ್ಟ್. ವಿಚ್ ಸನ್ ಆಫ್ ಜಹಾಂಗೀರ್ ಡಿಡ್ ಹಿ ಕಾಲ್ ಸುಲ್ತಾನ್ ಪರ್ವೇಜ್? ಸುಲ್ತಾನ್ ಪರ್ವೇಜ್ ಅಂತ ಯಾರನ್ನ ಕರೀತಾರೆ? ಖುಸ್ರು, ಪರ್ವೇಜ್, ಖುರ್ರಂ, ಶಹರಿಯಾ. ಹೆಸರಲ್ಲೇ ಇದೆ ಪರ್ವೇಜ್. ಓಕೆ, ಜಹಾಂಗೀರ್ ತನ್ನ ಮಗ ಪರ್ವೇಜ್ ನನ್ನು ಸುಲ್ತಾನ್ ಪರ್ವೇಜ್ ಅಂತ ಕರೆದಿದ್ದಾನೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಶಹಜಾನನು ತಾನು ನಿರ್ಮಿಸಿದ ಕೆಂಪು ಕೋಟೆಯಲ್ಲಿ ನೌಬತ್ ಖಾನ್ ಎಂದು ಏನನ್ನು ಕರೆದನು? ಮ್ಯೂಸಿಕ್. ನೌಬತ್ ಖಾನ್ ಅಂದ್ರೆ ಏನು? ಆರ್ಮಿ ಮ್ಯೂಸಿಕ್ ಅಂಡ್ ಇನ್ಸ್ಟ್ರೂಮೆಂಟ್ ರೂಮ್, ಆರ್ಮಿ ರೂಮ್, ರಿಸೆಪ್ಷನ್ ರೂಮ್, ಕಿಂಗ್ ರೆಸ್ಟಿಂಗ್ ರೂಮ್. ಆನ್ಸರ್ ಈಸ್ ಮ್ಯೂಸಿಕ್ ಅಂಡ್ ಇನ್ಸ್ಟ್ರೂಮೆಂಟ್ ರೂಮ್. ನೌಬತ್ ಖಾನನ ನೌಕರ ಖಾನ ಅಂತಾನೂ ಕರಿತಿದ್ರು. ಓಕೆನಾ? ಇಲ್ಲಿ ಸಂಗೀತ ಮತ್ತು ವಾದ್ಯಗಳ ಕೋಣೆ ಎಂದು ಇಲ್ಲಿ ಶಾಹಿ ಸಮಾರಂಭಗಳಲ್ಲಿ ವಾದ್ಯಗಳನ್ನ ನುಡಿಸಲಾಗುತ್ತಿತ್ತು. ಓಕೆ, ನೆಕ್ಸ್ಟ್ ಕ್ವಶನ್. ಔರಂಗಜೇಬನು ತನ್ನ ಸಿಂಹಾಸನವನ್ನು ಏರಿದಾಗ ಅವನು ಅಲಂಗೀರ್ ಎಂದು ಬಿರುದನ್ನು ಏಕೆ ಆರಿಸಿಕೊಂಡನು? ಬಿಕಾಸ್ ಹಿ ವಾಂಟೆಡ್ ಟು ಕನ್ಕ್ವರ್ ದ ವರ್ಲ್ಡ್. ಹೆಸರಲ್ಲೇ ಇದೆ, ಜಗತ್ತನ್ನು ಗೆದ್ದವನು. ಅವನಿಗೆ ಆಸೆ ಇತ್ತಂತೆ, ಇಡೀ ಜಗತ್ತನ್ನೇ ಗೆಲ್ಬೇಕು ಅನ್ನೋ ಒಂದು ಆಸೆ ಇತ್ತಂತೆ. ಅದಕ್ಕೆ ಅವನು ಅಲಂಗೀರ್ ಅಂತ ಸೆಲೆಕ್ಟ್ ಮಾಡ್ಕೊಂಡ ಟೈಟಲ್. ನೆಕ್ಸ್ಟ್. ಮೊಘಲ್ ಆಡಳಿತದಲ್ಲಿ ಅಮೀರ್ ಉಲ್ ಉಮಾರಾ ಎಂದರೇನು? ಅಮೀರ್ ಉಲ್ ಉಮಾರಾ ಅಂದ್ರೆ ಏನು? ಚೀಫ್ ಆರ್ಮಿ ಕಮಾಂಡರ್, ಪ್ರೈಮ್ ಮಿನಿಸ್ಟರ್, ಚೀಫ್ ಜಸ್ಟಿಸ್, ಚೀಫ್ ಟ್ಯಾಕ್ಸ್ ಕಲೆಕ್ಟರ್. ಆನ್ಸರ್ ಈ ಚೀಫ್ ಆರ್ಮಿ ಕಮಾಂಡರ್. ಓಕೆ, ಅಮೀರ್ ಉಲ್ ಉಮಾರಾ ಅಂದ್ರೆ ಅರಬಿಕ್ ಅಲ್ಲಿ ಅಮೀರ್ ಅಂದ್ರೆ ಕಮಾಂಡರ್. ಓಕೆನಾ? ಅರಬಿಕ್ ಅಲ್ಲಿ ಅಮೀರ್ ಅಂದ್ರೆ ಕಮಾಂಡರ್. ಓಕೆ, ಕಮಾಂಡರ್. ಉಮಾರಾ ಅಂದ್ರೆ ನೋಬಲ್. ಓಕೆ, ನೆಕ್ಸ್ಟ್ ಕ್ವಶನ್. ವಾಟ್ ಡಸ್ ದ ಫಾರ್ಸಿ ಸ್ಟೈಲ್ ಇಂಡಿಕೇಟ್ಸ್ ಇನ್ ಮೊಘಲ್ ಪೇಂಟಿಂಗ್? Persian influence style, Hindu influence style, Western influence style, Indigenous style. Answer is Persian influence style. Very easy question alva. Farsi andre Persian alva. Next. What architectural tradition does the symmetry concept of Taj Mahal reflects? Hindu architecture, Persian architecture, Chinese architecture, Persian, European alva barutte. Persian alva. ಪರ್ಷಿಯನ್ ಆರ್ಕಿಟೆಕ್ಚರ್ ಅಲ್ಲಿ ನಾವು ಚಾರ್ಬಾಗ್ ನೋಡ್ಬೋದು. ಚಾರ್ಬಾಗ್ ಅಂದ್ರೆ 4 ಉದ್ಯಾನಗಳು. ಪರ್ಷಿಯನ್ ಮಾದರಿ ಅದು. 4 ಉದ್ಯಾನ. ನಾರ್ಮಲಿ ತಾಜ್ ಮಹಲ್ ಎದುರುಗಡೆ ನೋಡಿದ್ರೆ ಈ ತರ ಇರುತ್ತೆ, 4 ಉದ್ಯಾನವನಗಳು. ಓಕೆನಾ? ಇದು ತಾಜ್ ಮಹಲ್ ಅನ್ಕೊಳ್ಳೋಣ. ಓಕೆನಾ? ಅನ್ಕೊಳ್ಳಿ ಅಷ್ಟೇ. ಓಕೆನಾ? ಇಲ್ಲಿ ರಿವರ್ ಇದೆ, ರಿವರ್ ಯಮುನಾ. ಚಾರ್ಬಾಗ್ ಸಿಸ್ಟಮ್ ನ ನೋಡ್ಬೋದು, ಅದು ವೆರಿ ಫೇಮಸ್. ಓಕೆನಾ? ನೆಕ್ಸ್ಟ್. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಜಾತ್ ಅಂಡ್ ಸವಾರ್ ಇನ್ ಅಕ್ಬರ್ಸ್ ಮನ್ಸಬ್ದಾರಿ? ಜತ್ ಅಂಡ್ ಸವಾರ್ ಅಂದ್ರೆ ಮನ್ಸಬ್ದಾರಿ ಸಿಸ್ಟಮ್ ಅಲ್ಲಿ ಏನು? ಜತ್ is the personal rank, ಸವಾರ್ is the cavalry rank. Zat is the civil post, Sawar is the military post. Zat is hereditary, Sawar is not hereditary. Zat is an economic post, Sawar is an administrative post. Answer is A. Okay.
ಅದು ಈಸಿ ಕ್ವಶನ್. ಜತ್ ಅಂದ್ರೆ ಪರ್ಸನಲ್ ರ್ಯಾಂಕ್, ಸವಾರ್ ಅಂದ್ರೆ ಕ್ಯಾವ್ಲರಿ ರ್ಯಾಂಕ್ ಆಗಿತ್ತು ಅವಾಗ. ಮನ್ಸಬ್ದಾರಿ ವ್ಯವಸ್ಥೆಯಲ್ಲಿ 33 ಗ್ರೇಡ್ಸ್ ಗಳನ್ನ ನಾವು ನೋಡ್ಬೋದು. ದ ಹೈಯೆಸ್ಟ್ ಗ್ರೇಡ್ ಬಂದ್ಬಿಟ್ಟು 10,000 ಜತ್. ಓಕೆ, ದ ಲೋಯೆಸ್ಟ್ ಗ್ರೇಡ್ ಬಂದ್ಬಿಟ್ಟು 10 ಜತ್. ಓಕೆ, 10,000 ಜತ್ ಬಂದ್ಬಿಟ್ಟು ಹೈಯೆಸ್ಟ್, ಅದೇ 10 ಜತ್ ಬಂದ್ಬಿಟ್ಟು ಲೋಯೆಸ್ಟ್. ಟೋಟಲ್ 33 ಗ್ರೇಡಿಂಗ್ ಸಿಸ್ಟಮ್ ನ ನಾವು ನೋಡ್ಬೋದಿತ್ತು ಅವಾಗ. ಓಕೆ, ಇದ್ರ ಬೇಸಿಸ್ ಮೇಲೆ ಅವನ್ ಸಂಬಳ ಮತ್ತೆ ಸ್ಥಾನಮಾನ ಎಲ್ಲ, ಅವನು ಈ ರ್ಯಾಂಕ್ ಮೇಲೆ ಅವನಿಗೆ ಸಂಬಳ ಮತ್ತೆ ಎಲ್ಲಾನು ಕೊಡ್ತಿದ್ದ ಅವಾಗ. ಓಕೆ, ನೆಕ್ಸ್ಟ್, ವಾಟ್ ವಾಸ್ ದ ಚಾಲೀಸಾ ಆಫ್ ದ ಡೆಲ್ಲಿ ಸುಲ್ತಾನ್ಸ್? ಎ ಗ್ರೂಪ್ ಆಫ್ 40 nobles, 40,000 soldiers, 40 type of taxes, 40 temples. Answer is a group of 40 nobles. Option A is the correct answer. Okay, ಚಾಲೀಸಾ ಅಂದ್ರೆ 40 ಜನರ ಗುಂಪು. ಇದನ್ನ ಸ್ಟಾರ್ಟ್ ಮಾಡಿದವ್ರು ಯಾರು ಅಂದ್ರೆ, ಯಾರಾದ್ರೂ ಹೇಳ್ತೀರಾ? ಯಾರಾದ್ರೂ ಆನ್ಸರ್ ಹೇಳ್ತೀರಾ? ನಾನೇ ಹೇಳ, 54ಕ್ಕೆ ನೀವ್ ಹೇಳಿ. ಇದಕ್ಕೆ ಆನ್ಸರ್ ಇಲ್ತುಮಿಶ್. ಓಕೆ, ಇಲ್ತುಮಿಶ್ ಬಂದ್ಬಿಟ್ಟು ಇದನ್ನ ಸ್ಥಾಪಿಸಿದ್ದು. ಈ ಗುಂಪು ಏನ್ ಮಾಡೋದು ಅಂದ್ರೆ ಸುಲ್ತಾನ್ಗೆ ವಿಶ್ವಾಸಾರ್ಹವಾಗಿ ಸಲಹೆಗಳನ್ನ ಕೊಡ್ತಿದ್ರು, ಅಡ್ವೈಸ್ ಮಾಡ್ತಿದ್ರು ಅವನಿಗೆ. ಓಕೆನಾ? ನೆಕ್ಸ್ಟ್ ಕ್ವಶನ್, ಇದಕ್ಕೆ ನೀವ್ ಆನ್ಸರ್ ಹೇಳಿ. ವಾಟ್ ವಾಸ್ ಕಾಲ್ಡ್ ಕಲಾಸ್ ಇನ್ ದ ಹಿಸ್ಟ್ರಿ ಆಫ್ ಡೆಲ್ಲಿ ಸುಲ್ತಾನೇಟ್? A religious practice, a tax, sultan's personal servant, a battle tactic. ಹೇಳ್ತೀರಾ? ಕಲಸ ಅಥವಾ ಕಲಸ ಅಂದ್ರೆ ಏನು? ಕಲಾಸ್ ಅಂದ್ರೆ ಏನು? ಈ ಆನ್ಸರ್ ನನಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಓಕೆನಾ? ನೋಡೋಣ ಎಷ್ಟು ಜನ ಆನ್ಸರ್ ಹೇಳ್ತೀರಾ ಅಂತ. ಇದು ಇವತ್ತಿನ ಸೆಷನ್ ಆಗಿತ್ತು. ಹೋಪ್ ಎಲ್ಲರೂ ಇಷ್ಟಪಟ್ಟಿದ್ದೀರಾ ಅನ್ಕೊಂತೀನಿ. ಲವ್ ಯು ಆಲ್. ಮತ್ತೆ ನಾಳೆ ಮೀಟ್ ಆಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್, ಚೆನ್ನಾಗಿ ರಿವಿಷನ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ.